Hi, good morning students. This is Professor A.G. Giradi. So, today I would like to explain the brief important 2 marks questions which is related to Indian Financial Service subject. So, let us move to the first question. So, these questions will be helpful to all the Rani Chennamma University BCom 6th term students. So, please see the video till the end. So, I would like to tell everyone, please subscribe my channel, which encourages us to do more video. Thank you. So, let us move to the first question. What is financial service? ಹಣಕಾಸಿನ ಸೇವೆ ಎಂದರೇನು ಅಂತ ಕರೀತೀವಿ ನಾವು. So, financial service means it is a service rendered by the financial institution to the needy persons ಅಂತ ಕರಿತೀವಿ ನಾವು. ಹಂಗಂದ್ರೆ ಏನ್ರಿ, ಹಣಕಾಸಿನ ಸೇವೆ ಅಂದ್ರೆ ಯಾವ ವ್ಯಕ್ತಿಗಳಿಗೆ ಅವಶ್ಯಕತೆ ಇದೆಯೋ ಆ ವ್ಯಕ್ತಿಗಳಿಗೆ ಹಣಕಾಸಿನ ಸಂಸ್ಥೆಗಳ ಮುಖಾಂತರ ಒದಗಿಸ್ತಕ್ಕಂಥ ಸೇವೆಗೆ ನಾವು ಏನಂತ ಕರಿತೀವಿ, ಹಣಕಾಸಿನ ಸೇವೆ ಅಂತ ಕರಿತೀವಿ. ಇಲ್ಲಿ ತಿಳ್ಕೋಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳೋದು. ಒನ್ ಥಿಂಗ್ ಈಸ್ ಮೊಬಿಲೈಸೇಷನ್ ಆಫ್ ಸೇವಿಂಗ್ and that mobilization of saving is converted to investment. That is the main important aspect in financial service ಅಂತ ನಾವು ಅಲ್ಲಿ ಕರಿತೀವಿ. ಸೊ ಇಲ್ಲಿ ಉಳಿತಾಯವನ್ನು ಪಡೆದುಕೊಂಡು ಆ ಉಳಿತಾಯವನ್ನು ಹೂಡಿಕೆಯನ್ನಾಗಿ ಪರಿವರ್ತಿಸ್ತಕ್ಕಂಥ ವಿಧಾನ. ಸೊ ವಾಟ್ ದೇ ಆರ್ ಟ್ರೈ ಟು ಡೂ ದಟ್, ಸೇವಿಂಗ್ ಈಸ್ ಟೇಕನ್ ಬ್ಯಾಕ್ and that saving is converted to investment. ಉಳಿತಾಯವನ್ನು ಪಡೆದುಕೊಂಡು ಹೂಡಿಕೆಯನ್ನಾಗಿ ಪರಿವರ್ತ. So this is what the financial service. Now the second question is, mention 2 types of fee based financial service. ಎರಡು ಶುಲ್ಕ ಆಧಾರಿತ ಹಣಕಾಸಿನ ಸೇವೆಗಳ ಬಗ್ಗೆ ಬರೆಯಿರಿ ಅಂತ ಕೇಳ್ತಾರೆ. ಮೆನ್ಷನ್ ಅಂದ್ರೆ ಹೆಸರಿಸಬೇಕು. ಸೊ there are 2 types of financial service which we see. One is fund based service, another one is fee based service. ಒಂದು ನಿಧಿ ಆಧಾರಿತ ಸೇವೆ, ಇನ್ನೊಂದು ಶುಲ್ಕ ಆಧಾರಿತ ಸೇವೆ ಅಂತ ಕರೀತಾರೆ. ಸೊ ಇಲ್ಲಿ ಯಾವ ಕ್ವಶನ್ ಕೇಳೋರು, ಶುಲ್ಕ ಆಧಾರಿತ ಸೇವೆ. ಸೊ ಫಸ್ಟ್ ಪಾಯಿಂಟ್ ಈಸ್ ಮರ್ಚೆಂಟ್ ಬ್ಯಾಂಕಿಂಗ್. ಯು ಕ್ಯಾನ್ ರೈಟ್ ಫಸ್ಟ್ ಫೀ ಬೇಸ್ಡ್ ಸರ್ವಿಸ್ ಈಸ್ ಮರ್ಚೆಂಟ್ ಬ್ಯಾಂಕಿಂಗ್, ವರ್ತಕ ಬ್ಯಾಂಕಿಂಗ್. ಸೆಕೆಂಡ್ ಫೀ ಬೇಸ್ಡ್ ಸರ್ವಿಸ್ ಈಸ್ ಲೋನ್ ಸಿಂಡಿಕೇಶನ್, ಸಾಲಗಳ ಕೂಟ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಇಶ್ಯೂ ಮ್ಯಾನೇಜ್ಮೆಂಟ್, ನೀಡಿಕೆಯ ನಿರ್ವಹಣೆ. ಆ್ಯಂಡ್ ಫೋರ್ತ್ ಒನ್ ಈಸ್ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆನ್ಸಿ, ಹೂಡಿಕೆ ಪಡೆಯತಕ್ಕಂಥ ಪ್ರಕ್ರಿಯೆ. ಸೊ ಇವು ಏನ್ರಿ, ಫೀ ಬೇಸ್ಡ್ ಫೈನಾನ್ಷಿಯಲ್ ಸರ್ವಿಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಮೂವ್ ಟು ದ ಥರ್ಡ್ ಕ್ವಶನ್. ರೈಟ್ ಎನಿ 2 ಫಂಕ್ಷನ್ಸ್ ಆಫ್ ಮರ್ಚೆಂಟ್ ಬ್ಯಾಂಕರ್ ಅಂತ ಕರಿತೀವಿ ನಾವು. ವರ್ತಕ ಬ್ಯಾಂಕರನ್ನ 2 ಕಾರ್ಯಗಳನ್ನು ಬರೆಯಿರಿ ಅಂತ ಕರಿತೀವಿ ನಾವು. ಸೊ ಮರ್ಚೆಂಟ್ ಬ್ಯಾಂಕ್ ಬೇರೆ, ಮರ್ಚೆಂಟ್ ಬ್ಯಾಂಕರ್ ಬೇರೆ, ವರ್ತಕ ಬ್ಯಾಂಕರ್. ಸೊ ವಾಟ್ ದ ಮರ್ಚೆಂಟ್ ಬ್ಯಾಂಕರ್ ಈಸ್ ಡೂಯಿಂಗ್, he give advice to the investors. What he is doing, he give an advice to the investors. So ಹೂಡಿಕೆದಾರರಿಗೆ ಸೂಕ್ತ ಸಲಹೆಯನ್ನು ಕೊಡ್ತಾನೆ. ಮತ್ತು ಏನಾಗಿ ಕೆಲಸ ಮಾಡ್ಬೋದ್ರಿ ಅವ, he can act as a agent. This is a very important word. What the merchant banker do, he can act as a agent. Agent ಅಂದ್ರೆ ಏನ್ರಿ, ಮಧ್ಯವರ್ತಿ ಅಂತ ನಾವಲ್ಲಿ ಕರಿತೀವಿ. ಸೊ ಮಧ್ಯವರ್ತಿಯಾಗಿ ಅವ ಕೆಲಸ ಮಾಡ್ತಾನೆ. ಮತ್ತೇನು ಮಾಡ್ಬೋದು, he can advise for expansion and modernization. So what is that expansion? ವಿಸ್ತರಣೆ ಮಾಡಲು ಹಾಗೂ ಆಧುನೀಕರಣಗೊಳಿಸಲು ಅವ ಸಹಾಯಕ ಆಗ್ತಾನೆ. ಆಮೇಲೆ he can manage public issue, ಸಾರ್ವಜನಿಕ ನೀಡಿಕೆಯನ್ನು ಅವ ನಿರ್ವಹಣೆ ಮಾಡ್ತಾನೆ. ಸೊ what are the functions of merchant banker? He can give advice to those persons who try to invest the money and he can act as a agent. ಸೊ ಏಜೆಂಟ್ ಆಗಿ ಅವ ಏನು ಮಾಡ್ತಾನೆ, ಕೆಲಸವನ್ನು ಮಾಡ್ತಾನೆ. ಸೊ ಇವು 2 ಅವನ ಮುಖ್ಯವಾದಂಥ ಕಾರ್ಯಗಳು. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ರೈಟ್ ಎನಿ 2 ಪವರ್ಸ್ ಆಫ್ ಸೆಬಿ ಓವರ್ ಮರ್ಚೆಂಟ್ ಬ್ಯಾಂಕರ್. ವರ್ತಕ ಬ್ಯಾಂಕರನಿಗೆ ಸಂಬಂಧಿಸಿದಂತೆ ಸೆಬಿಯ 2 ಅಧಿಕಾರಗಳ ಬಗ್ಗೆ ಬರೆಯಿರಿ ಅಂತ ಹೇಳ್ತಾರೆ. ವರ್ತಕ ಬ್ಯಾಂಕರ್ಗೆ ಸಂಬಂಧಿಸಿದಂತೆ ಸೆಬಿಯ 2 ಅಧಿಕಾರಗಳನ್ನು ಬರೆಯಿರಿ ಅಂತ. ಸೊ ವಾಟ್ ಈಸ್ ದ ರೋಲ್ ಆಫ್ ಸೆಬಿ ಹಿಯರ್? SEBI is controller of stock market. So what is the relation with merchant bank? Merchant bank gives the advice to investor, where the investor can invest in stock exchange. That's why SEBI come here. So ಹಂಗಾಗಿ SEBI 2 ಅಧಿಕಾರಗಳೇನು ಅಂದ್ರೆ, it can inspect the books of account and records as well as documents of merchant bankers. ನೋಡಿ SEBI ಏನು ಮಾಡ್ತೈತಿ ಅಂದ್ರೆ,
ಮರ್ಚೆಂಟ್ ಬ್ಯಾಂಕರ್ ಬುಕ್ಸ್ ಆಫ್ ಅಕೌಂಟನ್ನು ಚೆಕ್ ಮಾಡುತ್ತಾ, ರೆಕಾರ್ಡ್ಸನ್ನು ಚೆಕ್ ಮಾಡುತ್ತೆ. Why SEBI has to check the books of account of merchant banker? Because merchant banker give advice to investor. So they may not make any mislead or mislead ಮಾಡಬಾರ್ದು. ಹಾಗಾಗಿ SEBI ಏನು ಮಾಡತ್ತಾರೆ, ಮರ್ಚೆಂಟ್ ಬ್ಯಾಂಕರ್ ಕರೆಕ್ಟ್ ಅದಾರೋ ಇಲ್ಲೋ ಅಂತ ಚೆಕ್ ಮಾಡ್ತಾರೆ. ಸೊ ದೇ ವಿಲ್ ಚೆಕ್ ರೆಕಾರ್ಡ್ಸ್. ಆಮೇಲೆ ಮರ್ಚೆಂಟ್ ಬ್ಯಾಂಕರ್ ಇನ್ವೆಸ್ಟಿಗೇಟ್ ಆ್ಯಂಡ್ ಸಾಲ್ವ್ ದ ಕಂಪ್ಲೇಂಟ್ಸ್ ಆಫ್ ಇನ್ವೆಸ್ಟರ್ಸ್. Investigate the investors and solve the complaint of investor. What it can do, ಯಾರು ಹೂಡಿಕೆದಾರರ ಅವ್ರನ್ನ ಪರಿಶೀಲನೆಗೆ ಒಳಪಡಿಸುತ್ತಾ ಹಾಗೂ ಹೂಡಿಕೆದಾರರ ಸಮಸ್ಯೆಗಳನ್ನು ಬಗೆಹರಿಸುತ್ತಾ. ಸೊ ಸೆಬಿ ಹೂಡಿಕೆದಾರರ ಸಮಸ್ಯೆನ ಬಗೆಹರಿಸುತ್ತೆ. ಹೂಡಿಕೆದಾರರ ಸಮಸ್ಯೆ ಅಂದರೆ ಏನು ರೀ, ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಯಾವುದೇ ಒಬ್ಬ ಇನ್ವೆಸ್ಟರಿಗೂ ಲಾಸ್ ಆಗಬಾರ್ದು. ಸೊ ಲಾಸ್ ಆಗದೇ ಇರೋ ನೋಡ್ಕೋತಕ್ಕಂಥ ಪ್ರಕ್ರಿಯೆನ ಅದಕ್ಕಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಹಂಗಾಗಿ ಇದು ಬಹಳನೇ ಮುಖ್ಯ. ಹಾಗಾಗಿ ಸೆಬಿ ಪವರ್ ಏನು ಅಂದ್ರೆ, ಒಂದು ಮರ್ಚೆಂಟ್ ಬ್ಯಾಂಕರ್ ಬುಕ್ಸ್ ಆಫ್ ಅಕೌಂಟನ್ನು ಚೆಕ್ ಮಾಡೋದು ಕರೆಕ್ಟ್ ಐತೋ ಅಥವಾ ಇಲ್ಲೋ ಅಂತ. ದೇ ಹ್ಯಾವ್ ಟು ಇವ್ಯಾಲ್ಯುಯೇಟ್ ದ ಮರ್ಚೆಂಟ್ ಬ್ಯಾಂಕರ್ ರೆಕಾರ್ಡ್ಸ್. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ದೇ ಹ್ಯಾವ್ ಟು ಸಾಲ್ವ್ ದ ಕಂಪ್ಲೇಂಟ್ಸ್, ಗ್ರೀವಾನ್ಸಸ್ ಅಂತ ಕರಿತೀವಿ ನಾವು. ಸೊ ಇನ್ವೆಸ್ಟರ್ ಗ್ರೀವಾನ್ಸ್, ಹೂಡಿಕೆದಾರರ ಸಮಸ್ಯೆನ ಬಗೆಹರಿಸ್ತಾರೆ. ಸೊ ಇದು ಫೋರ್ತ್ ಕ್ವಶನ್. ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡ್ರಿ ಏನು ಕೇಳ್ಯಾರ, ಇದು ಕ್ವಶನ್ ಪೇಪರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿದು. ನೇಮ್ ಎನಿ 4 ಫೀಚರ್ಸ್ ಆಫ್ ಲೀಸ್ ಅಂತ ಕೇಳ. ಗೇಣಿಯ 4 ಲಕ್ಷಣಗಳನ್ನು ಹೆಸರಿಸಿ. ಗೇಣಿ ಲೀಸ್ ನೋಡ್ರಿ, ಫೀಚರ್ಸ್ ಬರಿಬೇಕಂದ್ರೆ ಮೀನಿಂಗ್ ಅರ್ಥ ಆಗ್ಬೇಕು. ನಮಗೆ ಮೀನಿಂಗ್ ಗೊತ್ತಿತ್ತು ಅಂದ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಫೀಚರ್ಸ್ ಆಫ್ ಲೀಸ್. ಐ ವಿಲ್ ಕನ್ಕ್ಲೂಡ್ ದಟ್. ಲೀಸಿಂಗ್ ಮೀನ್ಸ್ ಇಟ್ ಈಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ ಲೆಸ್ಸರ್ ಆ್ಯಂಡ್ ಲೆಸ್ಸಿ ಫಾರ್ ಎನ್ ಅಗ್ರೀಡ್ ಪೀರಿಯಡ್ ಆಫ್ ಟೈಮ್ ಟು ಟ್ರಾನ್ಸ್ಫರ್ ದ ಅಸೆಟ್ ಆನ್ ರೆಂಟಲ್ ಬೇಸಿಸ್. ಅಂದ್ರೆ ಏನ್ರಿ, ಬಾಡಿಗೆ ಆಧಾರದ ಮೇಲೆ ಮೂಲ ವ್ಯಕ್ತಿಯು ಬಾಡಿಗೆದಾರನಿಗೆ ಆಸ್ತಿಯನ್ನು ವರ್ಗಾಯಿಸುತ್ತಾನೆ ಬಾಡಿಗೆಯ ಕರಾರಿನ ಮುಖಾಂತರ. ಸೊ ಇದು ಮೀನಿಂಗ್. ಈ ಮೀನಿಂಗನ್ನು ನಾವು ಡೆಫಿನೇಷನ್ ಫೀಚರ್ ಆಗಿ ಕ್ರಿಯೇಟ್ ಮಾಡ್ಬೋದು. ಹೌ ವಿ ಕ್ಯಾನ್ ಕ್ರಿಯೇಟ್ ದ ಫೀಚರ್. ಫಸ್ಟ್, ಇಟ್ ಈಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ ಲೆಸ್ಸರ್ ಆ್ಯಂಡ್ ಲೆಸ್ಸಿ. ಒಂದು ಫೀಚರ್ ಮುಗೀತು ಅಂದ್ರೆ ಮಾಲೀಕ ಹಾಗೂ ಬಾಡಿಗೆದಾರನ ನಡುವಿನ ಒಪ್ಪಂದ. ಸೊ ನೆಕ್ಸ್ಟ್ ಇಲ್ಲಿ ಏನು ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ತಿಳ್ಕೊಬೇಕು ನಾವು. ಹಿಯರ್ ದ ಅಸೆಟ್ ಈಸ್ ಟ್ರಾನ್ಸ್ಫರ್ಡ್ ಆನ್ ಲಿಮಿಟೆಡ್ ಟೈಮ್. ಆಸ್ತಿಯು ಸೀಮಿತ ಅವಧಿಗೆ ವರ್ಗಾವಣೆ ಆಗುತ್ತದೆ. ಆ ಆಸ್ತಿಗೆ ತಕ್ಕಂಗೆ ಅವ್ರು ಏನು ಕೊಡ್ತಾರೆ, ರೆಂಟ್ ಈಸ್ ಪೇಡ್ ಬೈ ದ ಲೆಸ್ಸಿ ಟು ದ ಲೆಸ್ಸರ್. ಬಾಡಿಗೆದಾರನು ಮಾಲೀಕನಿಗೆ ಬಾಡಿಗೆಯನ್ನು ಕೊಡ್ತಾನೆ. ಆಫ್ಟರ್ ದ ಮ್ಯಾಚುರಿಟಿ ಡೇಟ್ ದ ಅಸೆಟ್ ಈಸ್ ರಿಟರ್ನ್ ಟು ಲೆಸ್ಸರ್. ಅವಧಿ ಮುಗಿದ ತಕ್ಷಣ ಬಾಡಿಗೆದಾರನು ಮಾಲೀಕನಿಗೆ ಆಸ್ತಿಯನ್ನು ವರ್ಗಾಯಿಸುತ್ತಾನೆ. ಸೊ ಫೀಚರ್ ಈಸ್ ಓವರ್. ಸೊ ಮೀನಿಂಗ್ ಅರ್ಥ ಮಾಡ್ಕೊಂಡ್ರಿ ಅಂದರೆ ಫೀಚರ್ ಬರಲಿಕ್ಕೆ ಬಹಳ ಈಸಿ. ಕಾಂಟ್ರಾಕ್ಟ್ ನೆನಪಿಟ್ಕೋಬೇಕು, ಲೆಸ್ಸರ್ ನೆನಪಿಟ್ಕೋಬೇಕು, ಲೆಸ್ಸಿ ನೆನಪಿಟ್ಕೋಬೇಕು, ರೆಂಟ್ ನೆನಪಿಟ್ಕೋಬೇಕು ಆ್ಯಂಡ್ ಅಸೆಟ್ ನೆನಪಿಟ್ಕೋಬೇಕು. ಸೊ ಈ ಪಾಯಿಂಟ್ಸನ್ನು ನಾವು ನೆನಪಿಟ್ಕೊಂಡಿದ್ದೀವಿ ಅಂದರೆ ವಿ ಕ್ಯಾನ್ ರೈಸ್ ವೆರಿ ಈಸಿಲಿ ದ ಫೀಚರ್ಸ್ ಆಫ್ ಲೀಸ್. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಲಿವರೇಜ್ ಲೀಸ್? ಸನ್ನೆಯುಕ್ತ ಗೇಣಿ ಅಂದ್ರೆ ಏನು ಅಂತ. ಹಿಯರ್ there are 3 parties are there. Lessor purchase the asset from manufacturer. Lessor purchase the asset from manufacturer and make the payment with partial ownership, and the remaining part is financed by lender, and that asset is given on rent to lessee. ನೋಡಿ ಇಲ್ಲಿ ಭಾಳ ಸ್ವಲ್ಪ ಹೈಪೋಥೆಟಿಕಲ್ ಐತಿ ಕ್ವಶನ್. ಸೊ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ, ಲೆಸ್ಸರ್ not having complete money with him to purchase the asset. For that, he take the assistance of financier. ಅಂದರೆ ಇಲ್ಲಿ ಮಾಲೀಕನು ಉತ್ಪಾದಕನಿಂದ ಆಸ್ತಿಯನ್ನು ಕೊಳ್ಳುತ್ತಾನೆ. ಆದರೆ ಉತ್ಪಾದಕನಿಂದ ಆಸ್ತಿಯನ್ನು ಕೊಳ್ಳುವಾಗ ಅವನ ಹತ್ರ ಏನಿರಂಗಿಲ್ಲ ರೀ, ಹಣ ಇರೋದಿಲ್ಲ. ಸೊ ಸ್ವಲ್ಪ ಹಣ ಇರುತ್ತೆ, ಪಾರ್ಷಿಯಲ್ ಪೇಮೆಂಟ್ ಮಾಡ್ತಾನೆ. ಈಗ ಸಪೋಸ್ 10 lakh ಅಸೆಟ್ ಐತೆ ತಿಳ್ಕೊರಿ. ಆ 10 lakh ಅಸೆಟ್ ಒಳಗೆ 4 lakh ಅಸೆಟನ್ನು ಲೆಸ್ಸರ್ ಕೊಟ್ಟಿರ್ತಾನೆ. ರಿಮೈನಿಂಗ್ 6 lakh ರೂಪಿ ಯಾರು ಕೊಟ್ಟಿರ್ತಾರೆ ಅನ್ನೋದು ಭಾಳ ಮುಖ್ಯ. ಸೊ ರಿಮೈನಿಂಗ್ 6 lakh ರೂಪಿ ಯಾರು ಕೊಟ್ಟಿರ್ತಾರೆ? ಫೈನಾನ್ಷಿಯರ್, ಲೆಂಡರ್ ಅಂತ ಕರಿತಾರೆ. ಸೊ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದಿಸ್? ವಿತ್ ದ ಹೆಲ್ಪ್ ಆಫ್ ಲೆಂಡರ್, ಇಫ್ ದ ಲೆಸ್ಸರ್ ಪರ್ಚೇಸ್ ದ ಅಸೆಟ್ ಫ್ರಮ್ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ಪೇಡ್ ಆನ್ ರೆಂಟಲ್ ಬೇಸಿಸ್ ಟು ಲೆಸ್ಸಿ, ಸೊ ಇಟ್ ಈಸ್ ಕಾಲ್ಡ್ ಆಸ್ ಲಿವರೇಜ್ ಲೀಸ್. ಅಂದರೆ ಏನು ಇಲ್ಲಿ ಭಾಳ ಸಿಂಪಲ್. ಇಲ್ಲಿ ಮಾಲೀಕನು ಉತ್ಪಾದಕನಿಂದ ಹಣಕಾಸಿನ ವ್ಯಕ್ತಿಯ ಸಹಾಯದ ಮುಖಾಂತರ ಆಸ್ತಿಯನ್ನು ಕೊಳ್ಳುತ್ತಾನೆ. ಅಂದರೆ ಹಣಕಾಸಿನ ವ್ಯಕ್ತಿ ಫೈನಾನ್ಷಿಯರ್
ಹಣಕಾಸನ್ನು ಒದಗಿಸ್ತಕ್ಕಂಥ ವ್ಯಕ್ತಿ. ಸೊ ಆ ವ್ಯಕ್ತಿಯ ಸಹಾಯದಿಂದ ಸಾಲವನ್ನು ಪಡೆದು ಬಾಡಿಗೆದಾರನಿಗೆ ಆಸ್ತಿಯನ್ನು ಬಾಡಿಗೆ ಮುಖಾಂತರ ಕೊಡ್ತಾನೆ. ಅಂದ್ರೆ ಏನಾಯ್ತು ಇಲ್ಲಿ, ಹಿಯರ್ ಲೆಸ್ಸಿ ಈಸ್ ನೋವೇರ್ ಕನೆಕ್ಟೆಡ್ ವಿತ್ ದಿಸ್ ಕಾಂಟ್ರಾಕ್ಟ್. ಬಾಡಿಗೆದಾರನಿಗೂ ಈ ಕಾಂಟ್ರಾಕ್ಟ್ಗೂ ಏನೂ ಸಂಬಂಧ ಇಲ್ಲ. ಅಂದ್ರೆ ಇಲ್ಲಿ ಸಂಬಂಧ ಇರೋದು ಒಂದು ಫೈನಾನ್ಸಿಯರ್, ಇನ್ನೊಂದು ಲೆಸ್ಸರ್. ಹಿಯರ್ ಬಿಕಾಸ್ ಫೈನಾನ್ಸಿಯರ್ ಗಿವ್ ದ ಫೈನಾನ್ಸ್ ಟು ಹೂಮ್, ಲೆಸ್ಸರ್ ಕಂಪ್ಲೀಟ್ ಅಲ್ಲ, ಪಾರ್ಷಿಯಲ್ ಅವ ಕೊಟ್ಟಿರ್ತಾನೆ, ಅಂದ್ರೆ ಹಾಫ್ಗಿಂತ ಹೆಚ್ಚು. ಸೊ ಇದು ಲಿವರೇಜ್ ರೀಲ್, ಸಣ್ಣ ಯುಕ್ತ ಗೇಣಿ ಅಂತ. ಸೊ ಇಲ್ಲಿ ನೆನಪಿಟ್ಕೊರಿ, ಮ್ಯಾನುಫ್ಯಾಕ್ಚರ್, ಲೆಸ್ಸರ್, ಲೆಸ್ಸಿ, ಫೈನಾನ್ಷಿಯರ್, 4 ಜನ ಬರ್ತಾರೆ. ಅದರಲ್ಲಿ ರೋಲ್ ಯಾರ್ದು ಹೆಚ್ಚು ಇಂಪಾರ್ಟೆಂಟ್ ಅಂದರೆ ಇಬ್ಬರು, ಒಂದು ಲೆಸ್ಸರ್, ಇನ್ನೊಂದು ಫೈನಾನ್ಷಿಯರ್. ಲೆಸ್ಸರ್ purchase the asset from manufacturer role is over with the help of financier. So that is considered as leverage lease. Next question nodri, idu bhala important question ada, expand NSDL and CDSL anta. Idu bhala sala keltare question niಮಗೆ, and it is very important also. ಈ NSDL expansion ಏನು ಅಂತ ನೋಡೋಣ. NSDL expansion ಏನು ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್. NSDL means ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್. ನೆಕ್ಸ್ಟ್ CDSL ಅಂತ ಐತಿ. CDSL ಅಂದ್ರೆ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್. CDSL ಮೀನ್ಸ್ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್ ಅಂತ ಕರಿತೀವಿ. ಸೊ ಇವೆರಡು ಎಕ್ಸ್ಪಾನ್ಷನ್, NSDL ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್, ಭಾರತದ ರಾಷ್ಟ್ರೀಯ ಸಂಗ್ರಾಹಕ ಸಂಸ್ಥೆ ಅಂತ ಕರಿತೀವಿ. CDSL ಅಂದ್ರೆ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್, ಕೇಂದ್ರೀಯ ಸಂಗ್ರಾಹಕ ಸಂಸ್ಥೆ. ಒಂದು ರಾಷ್ಟ್ರೀಯ, ಇನ್ನೊಂದು ಕೇಂದ್ರೀಯ. ನೋಡಿ, ನ್ಯಾಷನಲ್ ಆ್ಯಂಡ್ ಸೆಂಟ್ರಲ್ ಕನ್ನಡ ಬರಿಬೋದು ನೀವು. ಆಮೇಲೆ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ರಿಕೋರ್ಸ್ ಫ್ಯಾಕ್ಟ್ರಿಂಗ್? ಮರು ಕೇಳುವ ಫ್ಯಾಕ್ಟ್ರಿಂಗ್ ಅಂದ್ರೆ ಏನು ಅಂತ. ಮರು ಕೇಳುವ ಫ್ಯಾಕ್ಟ್ರಿಂಗ್ ಅಂದ್ರೆ ಏನು ಅಂತ. ಹಿಯರ್ ರಿಸ್ಕ್ of a factor is not borne by fact. ಇದು ಆಲ್ರೆಡಿ ನಾವು ಟೈಪ್ಸ್ ಆಫ್ ಫ್ಯಾಕ್ಟರಿಂಗ್ ಒಂದು ಪೂರ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿ, ಬಟ್ ಇಲ್ಲಿ 2 ಮಾರ್ಕ್ಸ್ ಆಗೈತೆ ನೋಡಿ. ವಿತ್ ರಿಕೋರ್ಸ್ ಅಂದ್ರೆ ವಿ ಕ್ಯಾನ್ ಟೇಕ್ ಬ್ಯಾಕ್ ದ ಮನಿ ಅನ್ನ. ಸೊ ಹಿಯರ್ ವಾಟ್ ಹ್ಯಾಪನ್ಸ್, ಕ್ಲೈಂಟ್ ಗಿವ್ಸ್ ಗೂಡ್ಸ್ ಟು ಕಸ್ಟಮರ್, ಸೊ ಇನ್ಸಿಸ್ಟಿಂಗ್ that amount is given to factor. So here what the factor is doing, factor make the advance payment 80% to whom, seller or client. So if what happens, customer not pay the money, not repay the money, so that factor can collect the money from seller because he is paying advancement. What happens if bad debt happens? So overall, what is the point here? Risk is not in the hand of factor. So that is considered as with recourse factoring, ಮರು ಕೇಳುವ ಫ್ಯಾಕ್ಟರಿಂಗ್. ಇಲ್ಲಿ ಇಷ್ಟೇ ನೋಡ್ರೆ, ಮಾರಾಟಗಾರನು ಗ್ರಾಹಕನಿಗೆ ಕೊಟ್ಟಿರ್ತಕ್ಕಂಥ ಸಾಲವನ್ನು ಪಡೆದುಕೊಳ್ಳುವ ಜವಾಬ್ದಾರಿ ಫ್ಯಾಕ್ಟರ್ನಿಗೆ ಇರುತ್ತದೆ. ಆದ ಕಾರಣ ಫ್ಯಾಕ್ಟರ್ನನು ಮುಂಗಡ ಹಣವನ್ನು ಮಾರಾಟಗಾರನಿಗೆ ಕೊಟ್ಟಿರುತ್ತಾನೆ. ಆದರೆ ಗ್ರಾಹಕನು ಸಾಲವನ್ನು ಮರಳಿ ಕೊಡದೇ ಇರುವ ಸಂದರ್ಭದಲ್ಲಿ ಆ ಸಾಲವನ್ನು ಮಾರಾಟಗಾರನಿಂದ ಮರಳಿ ಪಡೆಯುವ ಅಧಿಕಾರ ಯಾರಿರುತ್ತೆ? ಫ್ಯಾಕ್ಟರ್. ಸೊ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ವಿತ್ ರಿಕೋರ್ಸ್ ಫ್ಯಾಕ್ಟರಿಂಗ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ಬಿಲ್ ಡಿಸ್ಕೌಂಟಿಂಗ್ ಅಂತ ಐತೆ ನೋಡಿ ಕ್ವಶನ್. ವಾಟ್ ಈಸ್ ಬಿಲ್ ಡಿಸ್ಕೌಂಟಿಂಗ್? ಹುಂಡಿ ಒಟ್ಟಾಯಿಸುವಿಕೆ ಎಂದರೆ ಏನು ಅಂತ ಕರೀತೀವಿ. ಇಟ್ ಈಸ್ ಒನ್ ಫೈನಾನ್ಷಿಯಲ್ ಫೆಸಿಲಿಟಿ. ನೋಡಿ, ಫಸ್ಟ್ ವರ್ಡ್ ಏನ್ರಿ, ಇಟ್ ಈಸ್ ಒನ್ ಫೈನಾನ್ಷಿಯಲ್ ಫೆಸಿಲಿಟಿ ವೇರ್ ಬಿಲ್ ಈಸ್ ಡಿಸ್ಕೌಂಟೆಡ್ ಬೈ ಅ ಏಜೆನ್ಸಿ. ಬಿಲ್ ಈಸ್ discounted by a agency for acceptance of collection. ಅಂದರೆ ಇಲ್ಲಿ ಮಧ್ಯವರ್ತಿಕೆಯ ಸಂಸ್ಥೆಯ ಮುಖಾಂತರ ಹುಂಡಿಯು ಕಡಿತಗೊಳ್ಳುತ್ತದೆ ಮೂಲ ವ್ಯಕ್ತಿಯ ಹಣಕ್ಕೆ ಸಂಬಂಧಿಸಿದಂತೆ. ಸೊ ಈ ಡಿಸ್ಕೌಂಟ್ ಯಾರು ಮಾಡ್ತಾರ? ಸೊ ಇಂಡಿಯಾದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಒಂದು ಸಂಸ್ಥೆ ಇದೆ, ಡಿಸ್ಕೌಂಟ್ ಸಲುವಾಗಿನೇ ಐತದ. ಸೊ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ, ಪಾಪ್ಯುಲರ್ಲಿ ಇಟ್ ಈಸ್ ಕಾಲ್ಡ್ ಆಸ್ DFHI ಅಂತ ಕರೀತಾರೆ. ಪಾಪ್ಯುಲರ್ಲಿ ಇಟ್ ಈಸ್ ಕಾಲ್ಡ್ ಆಸ್ DFHI, Discount Finance House of India. What is the duty of DFHI? Discount the bill against the collection. So collection ಮಾಡಲಿಕ್ಕೆ ಬಿಲ್ ಅನ್ನ ಏನು ಮಾಡೋದ್ರಿ? ಕಡಿಮೆಗೊಳಿಸೋದು. ಸೊ ಅದಕ್ಕೆ ನಾವು ಬಿಲ್ ಡಿಸ್ಕೌಂಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಆನ್ಲೈನ್ ಟ್ರೇಡಿಂಗ್? ಅಂತರ್ಜಾಲ ವ್ಯಾಪಾರ ಎಂದರೇನು? The question itself indicate that the trade takes place with the help of internet or online ಅಂತ ಕರಿತೀವಿ. So what trade? Here not the goods, here the securities,
takes place with the help of online transaction, that is considered as online trading. ಅಂತರ್ಜಾಲ ವ್ಯಾಪಾರ ಅಂದ್ರೆ ಇದೆ ಅಂತರ್ಜಾಲದ ಮುಖಾಂತರ ವ್ಯವಹಾರವನ್ನು ನಡೆಸತಕ್ಕಂಥ ಪ್ರಕ್ರಿಯೆಗೆ ಆನ್ಲೈನ್ ಟ್ರೇಡಿಂಗ್ ಅಂತ ಕರೀತೀವಿ. ಇದ್ರ ಬಗ್ಗೆ ನಿಮ್ಗೆ ಏನು ಹೇಳೋ ಅವಶ್ಯಕತೆ ಇರಂಗಿಲ್ಲ. ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್, ಅಮೆಜಾನ್, ಇಬೇ, ನೌಕರಿ ವಾಟ್ ಎವರ್ ಸಾಕಷ್ಟು ಆನ್ಲೈನ್ ಸೈಟ್ಸ್ ಇದಾವ. ಸೊ ಆನ್ಲೈನ್ ಸೈಟ್ಸ್ ಮುಖಾಂತರ ನೀವೇನು ಮಾಡ್ಬೋದು, ಯು ಕ್ಯಾನ್ ಪರ್ಚೇಸ್ ದ ವಾಟ್ ಎವರ್ ಯು ವಾಂಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ಕ್ರೆಡಿಟ್ ರೇಟಿಂಗ್? ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಪತ್ತಿನ ದರ್ಜೆ ಅಂದ್ರೆ ಏನು? ಜಸ್ಟ್ ಐ ವಿಲ್ ರೀಡ್ ಇಟ್ ಅಂಡ್ ಐ ವಿಲ್ ಕಮ್ ಟು ನೋ. Credit rating means it is an assessment of borrower credit quality standing. This is very important point. Borrower credit quality standing and strength. It indicates credit worthiness of borrower and risk involved in debt instrument as well as its quality. So ಏನು ಹೇಳಕ್ಕೆ ಪ್ರಯತ್ನ ಪಟ್ಟರು? Credit rating means the rate of borrower's standings, borrower credit worthiness, borrower securities. It indicates ಅಂದ್ರೆ ಏನ್ರಿ, ಕೊಳ್ಳುವವರ ಸಾಮರ್ಥ್ಯವನ್ನು ಪರೀಕ್ಷಿಸಲು ಇರ್ತಕ್ಕಂಥ ಒಂದು ದರ್ಜೆ, ಅದು ರೇಟ್ ಅಂತ ಕರಿತೀವಿ ನಾವು. ಸೊ ಆ ರೇಟ್ ಯಾಕೆ ಮಾಡ್ತಾರೆ ಅಂದ್ರೆ, ಬಿಕಾಸ್ ಇಟ್ ಮೇ ನಾಟ್ ಲಾಸ್ ಟು ದಿ ಪರ್ಸನ್ ದೋಸ್ ಹೂ ವಾಂಟ್ ಟು ಬೈ ದ ಶೇರ್. ಸೊ ಇಟ್ ಈಸ್ ಅ ಇಂಡಿಪೆಂಡೆಂಟ್ ರೇಟಿಂಗ್ ಬೈ ದ ಏಜೆನ್ಸಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್. ಇಟ್ ಈಸ್ ಅ ಇಂಡಿಪೆಂಡೆಂಟ್ ರೇಟಿಂಗ್ ಬೈ ದ ಏಜೆನ್ಸಿ ಫಾರ್ ವಿತ್ ದ ಹೆಲ್ಪ್ ಆಫ್ ಬಾರೋವರ್ಸ್ ಇಂಟ್ರೆಸ್ಟ್ ಆರ್ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್. ಸೊ ಹೂಡಿಕೆದಾರರ ಅವಶ್ಯಕತೆಗೆ ಅನುಗುಣವಾಗಿ ಸೆಕ್ಯೂರಿಟಿಗಳಿಗೆ ಅಂದರೆ ಶೇರ್ಗಳಿಗೆ ಒಂದು ರೇಟನ್ನು ಕೊಡ್ತಾರೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಕ್ರೆಡಿಟ್ ರೇಟಿಂಗ್ ಅಂತ ಕರಿತೀವಿ. ಇಂಡಿಯಾದಲ್ಲಿ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಅದಾವೆ. ಸೊ ಅಲ್ಲಿ ಅದರಲ್ಲಿ ಸಾಕಷ್ಟು ಬರ್ತಾವೆ, ಮುಂದೆ ಬರತ್ತವ ಎಕ್ಸ್ಪಾನ್ಷನ್ ಅದ್ರೊಳಗೆ ಹೇಳ್ತೀನಿ, ಇದರಲ್ಲೇನೇ ಐತೆ ಚಾಪ್ಟರ್ಸ್. ಸೊ ಇದು ಕ್ರೆಡಿಟ್ ರೇಟಿಂಗ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ಟೇಟ್ 2 merits of rematerialization, not dematerialization. State 2 merits of rematerialization. ಪುನರ್ಭೌತೀಕರಣದ 2 ಅನುಕೂಲತೆಗಳನ್ನು ಬರೆಯಿರಿ. ಪುನರ್ಭೌತೀಕರಣ, ಮರುಭೌತೀಕರಣ ಅಂತ ಕರೀತೀವಿ, ನಾಟ್ ಡಿಮೆಟರಲೈಸೇಷನ್. ವಾಟ್ ಈಸ್ rematerialization? We can explain here. Rematerialization means conversion of electronic form of security into physical form. ಅಂತರ್ಜಾಲದ ಮುಖಾಂತರ ಇರತಕ್ಕಂಥ ಸೆಕ್ಯೂರಿಟಿನ ಮರಳಿ ಭೌತಿಕ ರೂಪಕ್ಕೆ ತೊಗೊಂಬರೋದಕ್ಕೆ ನಾವೇನಂತ ಕರಿತೀವಿ, ಪುನರ್ಭೌತೀಕರಣ ಅಂತ. ಇದರ ಉಪಯೋಗ ಏನು ಅಂದ್ರೆ, ಶೇರ್ಸ್ ಶುಡ್ ಬಿ ಹೆಲ್ಡ್ ಇನ್ ಫಿಸಿಕಲ್ ಸ್ಟಾಕ್. ಶೇರ್ ಏನಾಗಿ ಕನ್ವರ್ಟ್ ಆಗುತ್ತೆ, ಭೌತಿಕ ರೂಪದಲ್ಲಿ ಪರಿವರ್ತನೆ ಆಗುತ್ತದೆ. ಆ್ಯಂಡ್ ವಿ ಕ್ಯಾನ್ ಕೆಪ್ಟ್ ಸೇಫ್ ಆಸ್ ವೆಲ್, ಸೇಫ್ ಕಸ್ಟಡಿ ಅಂತ. ಸೊ ರೋಲ್ ಆಫ್ ರಿಮೆಟರಲೈಸೇಷನ್ ನಾಟ್ ಇನ್ ಪ್ರಾಕ್ಟೀಸ್. ಅದೇನಷ್ಟು ಇಂಪಾರ್ಟೆಂಟ್ ಇರೋಂಗಿಲ್ಲ, ಯಾಕಂದ್ರೆ ನಾವು ಆಲ್ ಟ್ರಾನ್ಸಾಕ್ಷನ್ ಟೇಕ್ಸ್ ಪ್ಲೇಸ್ ವಿತ್ ದ ಹೆಲ್ಪ್ ಆಫ್ ಡಿಮ್ಯಾಟ್ ಓನ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರೈಟ್ ಎನಿ 4 ಫೈನಾನ್ಷಿಯಲ್ ಸರ್ವೀಸಸ್ ಅಂತ ಕೇಳಿ. ರೈಟ್ ಎನಿ 4 ಫೈನಾನ್ಷಿಯಲ್ ಸರ್ವೀಸ್, 4 ಹಣಕಾಸಿನ ಸೇವೆಗಳನ್ನು ಹೆಸರಿಸಿರಿ. ನೋಡ್ರಿ, ಫೈನಾನ್ಷಿಯಲ್ ಸರ್ವಿಸನ್ನು ಫೀ ಬೇಸು ಬರೀಬೋದು, ಫಂಡ್ ಬೇಸು. ಲೀಸಿಂಗ್, ಗೇಣಿಗಾರಿಕೆ, ಆಮೇಲೆ ವೆಂಚರ್ ಕ್ಯಾಪಿಟಲ್, ಸಾಹಸಿ ಬಂಡವಾಳ, ಆಮೇಲೆ ಬಿಲ್ ಡಿಸ್ಕೌಂಟಿಂಗ್, ಹುಂಡಿ ಒಟಾಯಿಸುವಿಕೆ, ಮರ್ಚೆಂಟ್ ಬ್ಯಾಂಕಿಂಗ್, ವರ್ತಕ ಬ್ಯಾಂಕಿಂಗ್, ಇಶ್ಯೂ ಮ್ಯಾನೇಜ್ಮೆಂಟ್, ಹೂಡಿಕೆಯ ನಿರ್ವಹಣೆ, ಕ್ರೆಡಿಟ್ ರೇಟಿಂಗ್, ಪತ್ತಿನ ದರ್ಜೆ, ಆ್ಯಂಡ್ ಕಾರ್ಪೊರೇಟ್ ಕೌನ್ಸಿಲಿಂಗ್, ಕಂಪ್ನಿಗಳಿಗೆ ಸಲಹೆ. ಸೊ 2 ಫೀ ಬೇಸು ಅಥವಾ ಫಂಡ್ ಬೇಸ್ ಮಿಕ್ಸ್ ಮಾಡಿ ಬರೀಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ಲೋನ್ ಸಿಂಡಿಕೇಶನ್? ಸಾಲಗಳ ಕೂಟ ಅಂದರೆ ಏನು ಅಂತ. ಸೊ ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಹಿಯರ್ ದ ಮರ್ಚೆಂಟ್ ಬ್ಯಾಂಕರ್ ಸರ್ಚ್ ಫಾರ್ ಎನ್ ಆರ್ಗನೈಸೇಷನ್ ವಿಚ್ ಲೆಂಡ್ ದ ಲೋನ್ ಆ್ಯಂಡ್ ದ್ಯಾಟ್ ಲೋನ್ ಈಸ್ ಸಿಂಡಿಕೇಟೆಡ್. ಬುಕ್ ಮೀನಿಂಗ್ ಸಿಂಪಲ್ ಆಗಿ ತಿಳ್ಕೊಂಡು, ಸಪೋಸ್ ಇಫ್ ಯು ನೀಡ್ 10 lakh rupees, that 10 lakh rupees is not paid by a single institution. What you are going to do? You have to assemble that money from various financial institutions. That is called as a loan syndication. Loan syndication means assembling the required money from various source, various institutions. It is called as loan syndication. ನಾವು ಸಾಮಾನ್ಯ ಅರ್ಥದಲ್ಲಿ ತಿಳಿಸ್ಬೇಕಾದ್ರೆ, ಸಾಲಗಳ ಕೂಟ ಅಂದ್ರೆ ಏನಂದ್ರೆ, ವಿವಿಧ ಸಂಸ್ಥೆಗಳ ಮುಖಾಂತರ ನಮಗೆ ಬೇಕಾಗಿರತಕ್ಕಂತಹ ಹಣವನ್ನು ಕ್ರೋಢೀಕರಣಗೊಳಿಸೋದಕ್ಕೆ ಸಾಲಗಳ ಕೂಟ ಅಂತ ಕರೀತಾವೆ. ಸೊ ನಮಗೇನು ಬೇಕಾಗಿರ್ತೈತೆ ರೀ, ಸಾಕಷ್ಟು ಹಣ ಬೇಕಾಗಿರುತ್ತೆ, ಅದನ್ನು ಒಬ್ಬರೇ ಕೊಡೋಂಗಿಲ್ಲ ಅಂದ್ರೆ ಅದನ್ನ ಅಷ್ಟು ತೊಗೊಂಬರೋದು ನಾವು ಬಿಡಬೇಕಾಗಂಗಿಲ್ಲ. ಸೊ ಹಂಗಾಗಿ ವಿ ಹ್ಯಾವ್ ಟು ಅಸೆಂಬಲ್ ಆಲ್ ದ ಮನಿ ಫ್ರಮ್ ವೇರಿಯಸ್ ಸೋರ್ಸ್, ಬೇರೆ ಬೇರೆ ಮೂಲಗಳಿಂದ ನಾವೇನು ಮಾಡ್ಬೋದು, ತೊಗೊಂಬರ್ಬೋದು. ಅದಕ್ಕೆ ನಾವು ಲೋನ್ ಸಿಂಡಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ಮರ್ಚೆಂಟ್ ಬ್ಯಾಂಕ್?
ಮರ್ಚೆಂಟ್ ಬ್ಯಾಂಕ್, ವರ್ತಕ ಬ್ಯಾಂಕ್ ಅಂದರೆ ಏನು ಅಂತ. ಸೊ ಮರ್ಚೆಂಟ್ ಬ್ಯಾಂಕ್ ಮೀನ್ಸ್ ಇಟ್ ಈಸ್ ಅ ಸರ್ವಿಸ್ ಪ್ರೊವೈಡರ್. ಇಟ್ ಮೇನ್ಲಿ ಪರ್ಫಾರ್ಮ್ 3 ಫಂಕ್ಷನ್, 3 ಕಾರ್ಯಗಳನ್ನು ನಿರ್ವಹಿಸ್ತಾರೆ. ನಂಬರ್ 1 ಕಾರ್ಪೊರೇಟ್ ಕೌನ್ಸಿಲಿಂಗ್, ಕಂಪ್ನಿಗಳಿಗೆ ಸಲಹೆಯನ್ನು ನೀಡ್ತಾರೆ. ನಂಬರ್ 2 ಪ್ರಾಜೆಕ್ಟ್ ಕೌನ್ಸಿಲಿಂಗ್, ಪ್ರಕಲ್ಪ ಸೇವೆಯನ್ನು ಒದಗಿಸ್ತಾರೆ. ನಂಬರ್ 3 ಲೋನ್ ಸಿಂಡಿಕೇಶನ್, ಸಾಲಗಳ ಕೂಟವನ್ನು ರಚಿಸ್ತಾರೆ. In one line we can say merchant banker give an advice. Merchant banks give an advice to needy person. Who are those needy person? It may be investors. So what is the role of this? It act as a guide. It act as a guide to the investors ಅಂತ ಹೇಳ್ಬೋದು. ಸೊ ಹೂಡಿಕೆದಾರರಿಗೆ ಒಂದು ಮಾರ್ಗಸೂಚಕ ಆಗಿ ಕೆಲಸ ಮಾಡುತ್ತಾ. ಸೊ ಅದಕ್ಕೆ ಏನಂತ ಕರೀತಾರ? ವರ್ತಕ ಬ್ಯಾಂಕ್ ಅಂತ ಕರಿತೀವಿ. ವರ್ತಕ ಬ್ಯಾಂಕ್ ಕೆಲಸ ಏನ್ರಿ? ಸೇವೆಯನ್ನು ಒದಗಿಸೋದು, ಸಲಹೆಯನ್ನು ನೀಡೋದು, ಯಾರು ಹೂಡಿಕೆದಾರರು ಇರ್ತಾರೋ ಅವ್ರಿಗೆ ಅನ್ನ. ನೆಕ್ಸ್ಟ್ ಕ್ವಶನ್, ಲೀಸ್ ಅಂದರೆ ಏನು ಅಂತ ಆಲ್ರೆಡಿ ನಾನು ಏನು ಕ್ವಶನ್ ಫೀಚರ್ಸ್ ಹೇಳುವ. ಲೀಸ್ ಈಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ ಲೆಸ್ಸರ್ ಆ್ಯಂಡ್ ಲೆಸ್ಸಿ ಫಾರ್ ಅ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ ಆನ್ ರೆಂಟಲ್ ಬೇಸಿಸ್. ಮತ್ತೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಡೊಮೆಸ್ಟಿಕ್ ಲೀಸ್ ಅಂತ ಕರೀತೀವಿ. ದೇಶೀಯ ಗೇಣಿ ಅಂದರೆ ಏನು ಅಂತ. ಸೊ ಇಟ್ ಈಸ್ ಟೈಪ್ಸ್ ಆಫ್ ಲೀಸ್. All the lease parties belongs to same country. All the lease parties ಅಂದ್ರೆ ಏನು? ಗೇಣಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಎಲ್ಲರೂ ಒಂದೇ ದೇಶಕ್ಕೆ ಸಂಬಂಧಪಟ್ಟಿದ್ರೆ ಅದಕ್ಕೆ ಏನು ಅಂತ ಕರೀತಾರ? ದೇಶೀಯ ಗೇಣಿ ಅಂತ ಕರೀತಾರೆ. ಯಾರು ದೇಶೀಯ ಗೇಣಿಯಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು? ಮ್ಯಾನುಫ್ಯಾಕ್ಚರರ್ ಉತ್ಪಾದಕ, ಫೈನಾನ್ಸಿಯರ್ ಹಣಕಾಸನ್ನು ಒದಗಿಸುವ ವ್ಯಕ್ತಿ, ಲೆಸ್ಸರ್ ಮೂಲ ವ್ಯಕ್ತಿ ಅಥವಾ ಮಾಲೀಕ, ಲೆಸ್ಸಿ ಬಾಡಿಗೆದಾರ. ಸೊ ಇವರೆಲ್ಲರೂ ಒಂದೇ ದೇಶಕ್ಕೆ ಸಂಬಂಧಪಟ್ಟಿರ್ಬೋದು. ಸೊ ಇವ್ರಿಗೆ ನಾವೇನಂತ ಕರಿತೀವಿ? ಡೊಮೆಸ್ಟಿಕ್ ಲೀಸ್. ನಾವು ಡೊಮೆಸ್ಟಿಕ್ ಲೀಸ್ ಅಂತ. ಆಲ್ ದ ಪರ್ಸನ್ಸ್ ಹೂ ಆರ್ ಕಮ್ ಇನ್ ಲೀಸಿಂಗ್ ಕಾಂಟ್ರಾಕ್ಟ್ ಬಿಲಾಂಗ್ಸ್ ಟು ಸೇಮ್ ಕಂಟ್ರಿ, ದಟ್ ಈಸ್ ಕಾಲ್ಡ್ ಡೊಮೆಸ್ಟಿಕ್ ಲೀಸ್. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನು ಕೇಳ ನೋಡ್ರೆ, ರೈಟ್ ಎನಿ ಟು ಫ್ಯಾಕ್ಟರಿಂಗ್ ಸರ್ವೀಸ್ ಅಂತ ಕೇಳ ಕ್ವಶನ್. ರೈಟ್ ಎನಿ ಟು ಫ್ಯಾಕ್ಟರಿಂಗ್ ಸರ್ವೀಸ್. 2 ಫ್ಯಾಕ್ಟರಿಂಗ್ ಸೇವೆಗಳನ್ನು ಹೆಸರಿಸಿ ಅಥವಾ ಉದಾಹರಣೆ ಕೊಡಿರಿ ಅಂತ. ಫಸ್ಟ್ ಒನ್ ಈಸ್ ಫೈನಾನ್ಸ್ ಅಗೇನ್ಸ್ಟ್ ರಿಸೀವೇಬಲ್ಸ್. ಫೈನಾನ್ಸ್ ಅಗೇನ್ಸ್ಟ್ ರಿಸೀವೇಬಲ್ ಅಥವಾ ಏಜೆನ್ಸಿ. ಫ್ಯಾಕ್ಟರ್ನ 2 ಸೇವೆಗಳಂದ್ರೆ ಏನ್ರಿ? ಸೆಲ್ಲರ್ ಕೊಟ್ಟಿರ್ತಕ್ಕಂಥ ಸಾಲವನ್ನು ಮರಳಿ ಪಡೆಯೋದು, ಅದಕ್ಕೆ ರಿಸೀವೇಬಲ್ಸ್ ಅಂತ ಕರೀತೀವಿ. ಸೊ ಆ ರಿಸೀವೇಬಲನ್ನು ವಾಪಸ್ ತೊಗೊಂಬರ್ತಾರೆ. ಯಾರಿಂದ ರೀ? ಕಸ್ಟಮರ್ ಕಡೆಯಿಂದ. ಆಮೇಲೆ ಮೇಂಟೆನೆನ್ಸ್ ಆಫ್ ಬುಕ್ಸ್ ಆಫ್ ಅಕೌಂಟ್, ಲೆಕ್ಕ ಪುಸ್ತಕಗಳನ್ನು ನಿರ್ವಹಿಸೋದು. ಇಲ್ಲಿ ಕ್ವಶನ್ ಬಂತು, who is maintaining whose books of account? Factor is maintaining seller books of account. So that is one service. ಆಮೇಲೆ he has to protect against bad debt. ಅಂದ್ರೆ ಸಾಲ ಉದ್ರಿ ವಸೂಲಾತಿ ಮಾಡುವಾಗ ಅಪಾಯವನ್ನು ಎದುರಿಸಲಿಕ್ಕೆ ಇರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಫ್ಯಾಕ್ಟರ್ ಅಂತ. ಸೊ ಇವೆರಡು ಸೇವೆಗಳು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫ್ಯಾಕ್ಟರಿಂಗ್ ಮೀನಿಂಗ್ ಒಳಗನ ಐತೆ ನೋಡಿ ಆನ್ಸರ್. ಏನು ಅಂದ್ರೆ ಹೂ ಮೇಂಟೈನ್ ದ ಬುಕ್ಸ್ ಆಫ್ ಅಕೌಂಟ್, ಹೂ ಪ್ರೊವೈಡ್ ದ ಕ್ರೆಡಿಟ್ ಫೆಸಿಲಿಟಿ, ಹೂ ಕಲೆಕ್ಟ್ ದ ಬ್ಯಾಡ್ ಡೇಟ್ಸ್, ಹೂ ಕಲೆಕ್ಟ್ ದ ಕ್ರೆಡಿಟ್ ಫ್ರಾಮ್ ಕಸ್ಟಮರ್. ಸೊ ಇವೆಲ್ಲ ಏನಾಗ್ತವೆ? ಫ್ಯಾಕ್ಟರಿಂಗ್ ಸರ್ವಿಸ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಕ್ವಶನ್ ಏನು ಕೇಳ, ವಾಟ್ ಈಸ್ ಡಿಮೆಟಲೈಸೇಷನ್ ಅಂತ ಕೇಳ. ಅಭೌತೀಕರಣ ಎಂದರೆ ಏನು ಅಂತ. ಸೊ ಡಿಮೆಟಲೈಸೇಷನ್ ಮೀನ್ಸ್ ಕನ್ವರ್ಷನ್ ಆಫ್ ಫಿಸಿಕಲ್ ಸೆಕ್ಯೂರಿಟಿ ಇಂಟು ಎಲೆಕ್ಟ್ರಾನಿಕ್ ಫಾರ್ಮ್ ಆಫ್ ಸೆಕ್ಯೂರಿಟಿ. ಭೌತಿಕ ರೂಪದಲ್ಲಿರ್ತಕ್ಕಂತಹ ಷೇರುಗಳನ್ನು ವಿದ್ಯುನ್ಮಾನ ರೂಪಕ್ಕೆ ಪರಿವರ್ತಿಸೋದು. ಸೊ ಇದು ಡಿಮೆಟಲೈಸೇಷನ್ ಅಂತ ಕರೀತಾರೆ. ದಿಸ್ ಈಸ್ ವೆರಿ ಪಾಪ್ಯುಲರ್ ನೌ ಡೇಸ್ ಇನ್ ಸ್ಟಾಕ್ ಎಕ್ಸ್ಚೇಂಜ್. ಇಫ್ ಯು ವಾಂಟ್ ಟು ಬೈ ದ ಡಿಮ್ಯಾಟ್ ಈಸ್ ನೆಸೆಸರಿ. ಅದಕ್ಕೆ ಡಿಮೆಟಲೈಸೇಷನ್ ಪ್ರೋಸೆಸ್ ಅಂತ ಡಿಮೆಟಲೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ರಿಮೆಟಲೈಸೇಷನ್ ಆಲ್ರೆಡಿ ಹೇಳಿ. ನೆಕ್ಸ್ಟ್ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು? ದೇರ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ demat account and dematerialization. Dematerialization is a process, whereas demat account, it is an account opened with depository. This is very important point. Demat account is an account opened with depository. Who is the depository? ಸಂಗ್ರಾಹಕರು. ನಾವು ಫಸ್ಟ್ ಕ್ವಶನ್ ಏನು, ಇಬ್ಬರು ಡೆಪಾಸಿಟರಿ ಇನ್ಸ್ಟಿಟ್ಯೂಷನ್ ಬರ್ತಾರೆ ಇಂಡಿಯಾದ, NSDL and CDSL. ಬೋತ್ ಆರ್ ಕಾಲ್ಡ್ ಆಸ್ ಡೆಪಾಸಿಟರಿ ಇನ್ಸ್ಟಿಟ್ಯೂಷನ್, ಸಂಗ್ರಾಹಕರು ಅಂತ ಕರೀತಾರೆ. ಸೊ account is maintained with depository participant and make convenient and physical holdings are converted into electronic form. ಸೊ ಭೌತಿಕ ರೂಪದಲ್ಲಿರ್ತಕ್ಕಂಥ ಷೇರುಗಳನ್ನ ವಿದ್ಯುನ್ಮಾನ ರೂಪಕ್ಕೆ ಪರಿವರ್ತಿಸ. ಸೊ ಹಿಯರ್ ಇನ್ವೆಸ್ಟರ್ ಈಸ್ ಗಿವಿಂಗ್ ಹಿಸ್ ಫಿಸಿಕಲ್ ಸೆಕ್ಯೂರಿಟಿ ಟು ಹೋಮ್? ಡೆಪಾಸಿಟರಿ ಪಾರ್ಟಿಸಿಪೆಂಟ್. ಸೊ ಅವ್ರ ಮುಖಾಂತರ ನಾವೇನು ಮಾಡ್ಬೋದು ರೀ? ಪಡ್ಕೋಬೋದು. ನೆಕ್ಸ್ಟ್ ಕ್ವಶನ್,
ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್, ಭಾಳ ಸತಿ ಕೇಳಿದ್ರೆ. ಎಕ್ಸ್ಪಾಂಡ್, ಕ್ರೈಸಿಲ್, ಕೇರ್ ಆ್ಯಂಡ್ ICRA ಮೂರು ಅದ ನೋಡಿ. ಕ್ರೈಸಿಲ್, ಕೇರ್, ICRA. ಕ್ರೈಸಿಲ್ ಅಂದರೆ ಏನು ಅಂತ ನೋಡೋಣ. CRISI. ಕ್ರೈಸಿಲ್ ಮೀನ್ಸ್ ಕ್ರೆಡಿಟ್ ರೇಟಿಂಗ್ ಇನ್ಫಾರ್ಮೇಷನ್ ಸರ್ವಿಸ್ ಆಫ್ ಇಂಡಿಯಾ ಲಿಮಿಟೆಡ್. ಕ್ರೆಡಿಟ್ ರೇಟಿಂಗ್ ಇನ್ಫಾರ್ಮೇಷನ್ ಸರ್ವಿಸ್ ಆಫ್ ಇಂಡಿಯಾ ಲಿಮಿಟೆಡ್. ಕೇರ್ ಅಂದರೆ ಏನು ಅಂತ ನೋಡೋಣ. ಕೇರ್ ಅಂದ್ರೆ ಕ್ರೆಡಿಟ್ ಅನಾಲೈಸಿಸ್ ಆ್ಯಂಡ್ ರಿಸರ್ಚ್ ಲಿಮಿಟೆಡ್. ಕ್ರೆಡಿಟ್ ಅನಾಲೈಸಿಸ್ ಆ್ಯಂಡ್ ರಿಸರ್ಚ್ ಲಿಮಿಟೆಡ್. ನಂಬರ್ 3 ICRA ಅಂದರೆ ಏನು ಅಂತ ನೋಡೋಣ. ICRA ಮೀನ್ಸ್ ಇನ್ಫಾರ್ಮೇಷನ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ. ಇನ್ಫಾರ್ಮೇಷನ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ. ಸೊ ಇವು ಮೂರು ಏನಪ್ಪ ಅಂದ್ರೆ credit rating agencies in India, popular credit rating agency. They will rate the securities like A plus, A triple plus, B plus, C like that. ಈಗ A double plus ಇತ್ತಂದ್ರೆ ಏನ್ರಿ, highly liquid, highly safe, you can easily invest the money and the fund is good to the users ಅನ್ನಂಗೆ. ಸೊ ಇದು ಅವ್ರು ರೇಟ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ರೈಟ್ ಎನಿ 2 objective ಆಫ್ ಡಿಮೆಟಲೈಸೇಷನ್ ಅಂತ ಕೇಳ. ಅಭೌತೀಕರಣದ 2 ಉದ್ದೇಶಗಳನ್ನು ಬರೆಯಿರಿ ಅಂತ ಕೇಳ. 2 objective ಅಂದರೆ ಉದ್ದೇಶ. ಫಸ್ಟ್ ಒನ್ ಈಸ್ ಟು ರೆಡ್ಯೂಸ್ ಇರ್ರೆಗ್ಯುಲಾರಿಟಿ ಅಂತ. ದೈನಂದಿಕತೆ ಅಂದ್ರೆ ಏನ್ರಿ, ರೆಗ್ಯುಲಾರಿಟಿ. ಸೊ ರೆಗ್ಯುಲರ್ ಆಗಿ ಟ್ರಾನ್ಸಾಕ್ಷನ್ ಆಗುವಂಗೆ ಮಾಡೋದು. ಸೊ ದ್ಯಾಟ್ ಈಸ್ ದ ಆಬ್ಜೆಕ್ಟ್ ಆಫ್ ಡಿಮೆಟಲೈಸೇಷನ್. ಅಂದ್ರೆ ಟ್ರಾನ್ಸಾಕ್ಷನ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಕಂಟಿನ್ಯೂಸ್ ಅನ್ನ. ಆಮೇಲೆ ಸ್ಪೀಡ್ ಟ್ರೇಡ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಪೀಡ್ ಟ್ರೇಡ್ ಅಂದ್ರೆ ಏನು, ತ್ವರಿತಗತಿಯಲ್ಲಿ ವ್ಯವಹರಿಸೋದು, ವ್ಯಾಪಾರವನ್ನು ಮಾಡೋದು, ಸ್ಪೀಡಿ ಟ್ರೇಡಿಂಗ್ ಅಂತ ಕರೀತೀವಿ. ಸೊ ಈ ಫಿಸಿಕಲ್ ಹೋಲ್ಡಿಂಗ್ ಇತ್ತು ಅಂದರೆ ಅದು ಆಗೋದಿಲ್ಲ. ವಿತ್ ಆನ್ಲೈನ್ ಟ್ರಾನ್ಸಾಕ್ಷನ್ ದ ಟ್ರೇಡ್ ಇಮಿಡಿಯೇಟ್ಲಿ ಟೇಕ್ಸ್ ಪ್ಲೇಸ್. ಲೈಕ್ ಗೂಗಲ್ ಪೇ ಒಳಗೆ ನೀವು ಪೇ ಮಾಡ್ತೀರಿ ಅಥವಾ ಫೋನ್ಪೇ ಒಳಗೆ ಮಾಡಿರ್ತೀರಿ. ಸೊ ಇಮಿಡಿಯೇಟ್ಲಿ ಏನಾಗ್ತಿರುತ್ತೆ, ಟ್ರೇಡ್ ಆಗ್ತದೆ. ಅದಕ್ಕೆ ಸ್ಪೀಡಿ ಟ್ರೇಡ್ ಅಂತ ಕರೀತೀವಿ. ಆಮೇಲೆ ನೆಕ್ಸ್ಟ್ ಆಬ್ಜೆಕ್ಟ್ ಏನ್ರಿ, ಟು ರೆಡ್ಯೂಸ್ ದ ಕಾಸ್ಟ್, ವೆಚ್ಚವನ್ನು ಕಡಿಮೆಗೊಳಿಸೋದು. ಅನ್ನೆಸೆಸರಿ ಮಿಡಲ್ ಮ್ಯಾನ್ದ ಖರ್ಚು ಮಾಡೋದು ತೆಗೆದಾಕತ್ತ. ಆಮೇಲೆ ಲೀಗಲ್ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡೋದು, ಕಾನೂನುಬದ್ಧ ಅವಶ್ಯಕತೆಯನ್ನು ಪೂರೈಸೋದು. ಸೊ ಇದು ಆಬ್ಜೆಕ್ಟಿವ್ ಆಫ್ ಡಿಮ್ಯಾಟ್. ಸಿಂಪಲ್ ಥಿಂಗ್, ಥೆಫ್ಟ್ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು, ಫಿಸಿಕಲ್ ಸೆಕ್ಯೂರಿಟಿ, ಸ್ಪೀಡ್ ಟ್ರೇಡ್ ಆಗುವಂಗೆ ನೋಡ್ಕೊಳ್ಳೋದು, ಟ್ರಾನ್ಸಾಕ್ಷನ್ ಕ್ಲಿಯರ್ ಇರುವಂಗೆ ನೋಡ್ಕೊಳ್ಳೋದು, ಕನ್ವೀನಿಯಂಟ್ ಇರುವಂಗೆ ನೋಡ್ಕೊಳ್ಳೋದು, ಕಾಸ್ಟ್ ಕಡಿಮೆ ಮಾಡೋದು. ಎಷ್ಟು ಬೇಕಾದಷ್ಟು ಬರಿಬೋದು ನಾವು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ಮ್ಯಾಚುರಿಟಿ ಫ್ಯಾಕ್ಟ್ರಿಂಗ್? ಪಕ್ವಗೊಳ್ಳುವ ಫ್ಯಾಕ್ಟ್ರಿಂಗ್ ಎಂದರೇನು ಅನ್ನಂಗೆ. ಪಕ್ವಗೊಳ್ಳುವ ಫ್ಯಾಕ್ಟ್ರಿಂಗ್ ಎಂದರೇನು? ಇದು ಟೈಪ್ಸ್ ಒಳಗೇನೆ, ಬಟ್ ಇನ್ನೊಂದ್ಸಲ ಹೇಳೋಣ. ಮ್ಯಾಚುರಿಟಿ ಫ್ಯಾಕ್ಟ್ರಿಂಗ್ ಮೀನ್ಸ್ ಹಿಯರ್ ಫ್ಯಾಕ್ಟರ್ ಡಸ್ ನಾಟ್ ಪೇ ಎನಿ ಅಡ್ವಾನ್ಸ್ ಮನಿ ಟು ಸೆಲ್. ಫ್ಯಾಕ್ಟರ್ ಡಸ್ ನಾಟ್ ಪೇ ಎನಿ ಅಡ್ವಾನ್ಸ್ ಮನಿ ಟು ಸೆಲ್. ಅಡ್ವಾನ್ಸ್ ಮನಿ ಅಂದ್ರೆ ಏನ್ರಿ, ಮುಂಗಡ ಹಣವನ್ನು ಅವ ಕೊಡಂಗಿಲ್ಲ. ಫ್ಯಾಕ್ಟರ್ ಡಸ್ ನಾಟ್ ಪೇ ಎನಿ ಅಡ್ವಾನ್ಸ್ ಮನಿ ಟು sell. What he can do? He can do or he can give the money only after collection of credit from customer. Means what he has to do? Here complete risk is in the hand of seller only. ಅವ್ನು ಕೊಡೋ ತನಕ ಯಾರೋ ಕಸ್ಟಮರ್. ನೋಡಿರಿ, ಪಕ್ವಗೊಳ್ಳುವ ಫ್ಯಾಕ್ಟ್ರಿಂಗ್ ಅಂದ್ರೆ ಏನ್ರಿ, ಫ್ಯಾಕ್ಟರನು ಯಾವುದೇ ತೆರನಾದಂತಹ ಮುಂಗಡ ಹಣವನ್ನು ಮಾರಾಟಗಾರನಿಗೆ ಕೊಡಲಾರನು, ಹಾಗೂ ಆ ವ್ಯಕ್ತಿಯು ಗ್ರಾಹಕನಿಂದ ಹಣವನ್ನು ಪಡೆದ ನಂತರವೇ ಮಾರಾಟಗಾರನಿಗೆ ಹಣವನ್ನು ಒದಗಿಸುತ್ತಾನೆ. ಸೊ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಪಕ್ವಗೊಳ್ಳುವ ಫ್ಯಾಕ್ಟ್ರಿಂಗ್ ಅಂತ ಕರೀತಾರೆ. ಇಲ್ಲಿ ಅಪಾಯವು ಅನಿಶ್ಚಿತತೆಯೋ ಯಾರ ಮೇಲೆ ಉಳಿದಿರ್ತದೆ, ಮಾರಾಟಗಾರನ ಮೇಲೆಯೇ ಉಳಿದಿರುತ್ತದೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮ್ಯಾಚುರಿಟಿ ಫ್ಯಾಕ್ಟ್ರಿಂಗ್ ಅಂತ ಕರಿತೀವಿ. ಇದು ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೇಮ್ ಎನಿ 2 ಸೆಂಟ್ರಲ್ ಡೆಪಾಸಿಟರೀಸ್ ಇನ್ ಇಂಡಿಯಾ ಅಂತ ಕರಿತೀವಿ. ಭಾರತದ 2 ಕೇಂದ್ರೀಯ ಸಂಗ್ರಾಹಕ ಸಂಸ್ಥೆಗಳನ್ನು ಹೆಸರಿಸಿರಿ ಅಂತ. ಆಲ್ರೆಡಿ ಏನು, ಒಂದು NSDL, ಇನ್ನೊಂದು CDS. ದೀಸ್ 2 ಆರ್ ದ ನ್ಯಾಷನಲ್ ಡೆಪಾಸಿಟರಿ ಇನ್ಸ್ಟಿಟ್ಯೂಷನ್. ನ್ಯಾಷನಲ್ ಡೆಪಾಸಿಟರಿ ಇನ್ಸ್ಟಿಟ್ಯೂಷನ್ ಎಕ್ಸಾಂಪಲ್ ಯಾವುದು, NSDL ಆ್ಯಂಡ್ CDS. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ವೆಂಚರ್ ಕ್ಯಾಪಿಟಲ್? ಸಾಹಸಿ ಬಂಡವಾಳ ಎಂದರೇನು? ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ವೆಂಚರ್ ಕ್ಯಾಪಿಟಲ್? So what is venture capital? Venture capital means the capital is considered by a risk. Not what hang it. Capital is considered by a risk, or else the capital means investment in a new projects, investment in a new companies is considered as a venture capital or risk capital. ಅಪಾಯದಿಂದ ಕೂಡಿದ ಬಂಡವಾಳ ಅಂದ್ರೆ ಯಾವ ವ್ಯವಹಾರವು ಹೊಸದಂತ ಹೂಡಿಕೆಯಲ್ಲಿ ನಿರ್ವಹಣೆ ಮಾಡ್ತಿರೋ ಅಥವಾ
ಹೊಸ ಹೊಸ ಪ್ರಾಜೆಕ್ಟ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಿರೋ, ಹೊಸ ಹೊಸ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಿರೋ, ಅವಕ್ಕೆ ನಾವೇನಂತ ಕರಿತೀವಿ? ವೆಂಚರ್ ಕ್ಯಾಪಿಟಲ್, ರಿಸ್ಕ್ ಕ್ಯಾಪಿಟಲ್, ಅಪಾಯದಿಂದ ಕೂಡಿರೋ ಬಂಡವಾಳ. ಅವೇ ಯಾಕೆ ಅಪಾಯ ಆಗ್ತಾವ? ನ್ಯೂ ಪ್ರಾಜೆಕ್ಟ್ಸ್, ಬಿಕಾಸ್ ನ್ಯೂ ಪ್ರಾಜೆಕ್ಟ್ಸ್ ಆರ್ ಆನ್ ವೇ ಟು ದ ಕಸ್ಟಮರ್. ಲೈಕ್ ನ್ಯೂ ಪ್ರಾಡಕ್ಟ್ ಬಗ್ಗೆ ಕಸ್ಟಮರ್ಸ್ಗೆ ಗೊತ್ತಿರಂಗಿಲ್ಲ, ಹಾಗೆ ಇಲ್ಲಿ ನ್ಯೂ ಕಂಪ್ನಿ ಟ್ರಾನ್ಸಾಕ್ಷನ್ ಬಗ್ಗೆ ಕಸ್ಟಮರ್ಗೆ ಗೊತ್ತಿರಂಗಿಲ್ಲ. ಹಾಗಾಗಿ ಇಟ್ ಈಸ್ ಅ ರಿಸ್ಕಿ ಬಿಸ್ನೆಸ್ ಅಂತ, ರಿಸ್ಕಿ ಕ್ಯಾಪಿಟಲ್ ಅಂತ ಕರಿಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ಫರ್ಫೇಟಿಂಗ್? ಕನ್ನಡದಲ್ಲೂ ಸೇಮ್ ಕೇಳ್ತಾರೆ, ಫರ್ಫೇಟಿಂಗ್ ಅಂತ ಕರಿತೀವಿ. ಫರ್ಫೇಟಿಂಗ್ ಈಸ್ ಅ ಇಂಟರ್ನ್ಯಾಷನಲ್ ಟ್ರೇಡ್ ರಿಸೀವೇಬಲ್. Forfeiting is the international trade receivable. Here, financier take all the risk and responsibility involved in collection of receivable. Here, 5 parties are involved: exporter, importer, forfeiter, exporter bank, and importer bank. We'll come across that. It is mainly related to international transaction, financial activity. Financier take all the risk. ಅಂದರೆ ಏನು? ಅಂತಾರಾಷ್ಟ್ರೀಯ ಸೇವೆ ಇದು. ಒಬ್ಬ ವ್ಯಕ್ತಿ ಎಕ್ಸ್ಪೋರ್ಟರ್ and export commodities or whatever to other person, importer. So what he has to do? Exporter has to make the exporter bank, and importer has to make the importer bank, and during that forfeiter make the transaction. So ರಫ್ತು ಮಾಡ್ತಕ್ಕಂಥ ವ್ಯಕ್ತಿ, ರಫ್ತು ಮಾಡ್ತಕ್ಕಂಥ ಬ್ಯಾಂಕ್, ಆಮದು ಮಾಡ್ತಕ್ಕಂಥ ವ್ಯಕ್ತಿ, ಆಮದು ಮಾಡ್ತಕ್ಕಂಥ ಬ್ಯಾಂಕ್, ಇವರ ನಡುವೆ ಕೆಲಸ ಮಾಡೋ ಯಾರು? ಫರ್ಫೇಟರ್. ಈಗ ಫಾರ್ ಎಕ್ಸಾಂಪಲ್ ತಗೋ, ನೀವು ಜಪಾನಕ್ಕೆ ಗೂಡ್ಸ್ ಕಳಿಸ್ಕೊಟ್ರಿ ಅಂತ ತಿಳ್ಕೊರಿ, ಹಣ ಯಾರು ಕೊಡ್ಬೇಕ್ರಿ? ಜಪಾನ್ದವ್ರು. ನೀವು ಎಕ್ಸ್ಪೋರ್ಟರ್ ಆಗ್ತೀರಿ, ನಿಮ್ಮ ಬ್ಯಾಂಕ್ ಇರುತ್ತೆ, SBI ವಾಟ್ ಎವರ್. ಸೊ ಜಪಾನ್ನಲ್ಲಿ ಅವ್ರದ್ದೊಂದು ಬ್ಯಾಂಕ್ ಬೇರೆ ಇರ್ತದೆ, ಅವರು ನಿಮಗೆ ರುಪಿ ಕೊಡೋಂಗಿಲ್ಲ. ದೇ ಗಿವ್ ದ ಮನಿ ಡಾಲರ್, ಎನ್, ದೇ ಗಿವ್ ದ ಮನಿ ಎನ್. ಆದರೆ ಎನ್ ಇಲ್ಲಿ ನಡೆಯಂಗಿಲ್ಲ. ಎನ್ ಇದ್ದದ್ದು ಏನಾಗಿ ಕನ್ವರ್ಟ್ ಆಗ್ಬೇಕ್ರಿ? ಡಾಲರ್. ಅಗೇನ್ US ಡಾಲರ್ ಇಸ್ ಕನ್ವರ್ಟೆಡ್ ಟು ಇಂಡಿಯನ್ ರುಪಿ. ಸೊ ಇದೆಲ್ಲ ಆಗಬೇಕು ಅಂದ್ರೆ ಅಲ್ಲಿ ಬ್ಯಾಂಕ್ ಬೇಕು, ಎಕ್ಸ್ಪೋರ್ಟರ್ ಬ್ಯಾಂಕ್, ಇಂಪೋರ್ಟರ್ ಬ್ಯಾಂಕ್, ಇಲ್ಲಿ ಬ್ಯಾಂಕ್ ಬೇಕು, ಇಂಪೋರ್ಟರ್ ಬ್ಯಾಂಕ್. ಇವ್ರ ನಡುವೆ ನಡೀತಕ್ಕಂಥ ಟ್ರಾನ್ಸಾಕ್ಷನನ್ನು ಕಂಪ್ಲೀಟ್ ಮಾಡೋ ಯಾರು? ಫರ್ಫೇಟರ್. ಸೊ ಹಂಗಾಗಿ ಇದು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರೈಟ್ ಎನಿ 2 ಫಂಕ್ಷನ್ಸ್ ಆಫ್ ಡೆಪಾಸಿಟರಿ ಅಂತ ಕರಿತೀವಿ. ಡೆಪಾಸಿಟರೀಸ್ ಅಂದರೆ ಏನ್ರಿ? ಸಂಗ್ರಾಹಕರು. ಸಂಗ್ರಾಹಕರ 2 ಕಾರ್ಯಗಳನ್ನು ಬರೆಯಿರಿ. ಡೆಪಾಸಿಟರಿ, ಪಾರ್ಟಿಸಿಪಂಟ್. ಫಸ್ಟ್ ಒನ್ ಈಸ್ ದೇ ಅಕ್ಸೆಪ್ಟ್ ದ ಸರ್ಟಿಫಿಕೇಟ್, ಫಿಸಿಕಲ್ ಅಪ್ಲಿಕೇಶನ್. ಅಪ್ಲಿಕೇಶನ್ ಅಂದರೆ ಏನ್ರಿ? ಅರ್ಜಿಯನ್ನು ಸ್ವೀಕರಿಸುತ್ತಾರೆ. ಅರ್ಜಿ ಯಾರಿಂದ ಸ್ವೀಕರಿಸ್ತಾರ? ಹೂಡಿಕೆದಾರರಿಂದ. ಅವ್ರು ಏನು ಮಾಡಿ ಕನ್ವರ್ಟ್ ಮಾಡಬೇಕಾಗಿರ್ತೈತೆ ರೀ? ಎಲೆಕ್ಟ್ರಾನಿಕ್ ಆಗಿ ಕನ್ವರ್ಟ್ ಮಾಡಬೇಕು. ಆ್ಯಂಡ್ ದೇ ಕನ್ಫರ್ಮ್ ದ ಅಕೌಂಟ್ಸ್, ಲೆಕ್ಕ ಪುಸ್ತಕಗಳನ್ನು ದೃಢೀಕರಿಸುತ್ತಾರೆ. ಯಾರು ಅಕೌಂಟ್ಸ್ ಕನ್ಫರ್ಮ್ ಮಾಡ್ತಾರೆ? ಇನ್ವೆಸ್ಟರ್ಸ್. ಆ್ಯಂಡ್ ದೇ ಚಾರ್ಜ್ ಫಾರ್ ದ್ಯಾಟ್, ಅಂದರೆ ಅದಕ್ಕೆ ಶುಲ್ಕವನ್ನು ವಿಧಿಸ್ತಾರೆ. ಸಿಂಪಲ್ ಥಿಂಗ್, ದೇ ಅಕ್ಸೆಪ್ಟ್ ದ ಅಪ್ಲಿಕೇಶನ್ ಆ್ಯಂಡ್ ದೇ ಟ್ರೈ ಟು ಕನ್ವರ್ಟ್ ಇಟ್ ಇನ್ ಟು ಎಲೆಕ್ಟ್ರಾನಿಕ್ ಫಾರ್ಮ್ ವಿತ್ ದೇರ್ ಫೀ. ಅಂದರೆ ಅವರ ಶುಲ್ಕದ ಮುಖಾಂತರ ಅವರು ಅವರಿಂದ ಹಣವನ್ನು, ಅರ್ಜಿಯನ್ನು ಸ್ವೀಕರಿಸ್ತಾರೆ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೆನ್ಷನ್ ಎನಿ 2 ಫೀಚರ್ಸ್ ಆಫ್ ಸರ್ವಿಸ್. ದೇ ಆಸ್ಕ್ ಓನ್ಲಿ ಸರ್ವಿಸ್, ಸೇವೆಯ 2 ಲಕ್ಷಣಗಳನ್ನು ಬರೆಯಿರಿ ಅಂತ ಕರಿತೀವಿ. ಸೊ ಸರ್ವಿಸ್ ಫೀಚರ್ ಏನು ಅಂದ್ರೆ, ಒನ್ ಈಸ್ ಇಟ್ ಈಸ್ ಅ ಇಂಟ್ಯಾಂಜಿಬಲ್ ವಿಚ್ ಕೆನಾಟ್ ಬಿ ಸೀನ್, ನಮ್ಮ ಕಣ್ಣಿಗೆ ಕಾಣಂಗಿಲ್ಲ, ಇಂಟ್ಯಾಂಜಿಬಲ್ ಅಂತ ಕರಿತೀವಿ. ದೆನ್ ಪೆರಿಷಬಲ್ ಮೀನ್ಸ್ ವಿಚ್ ಕೆನಾಟ್ ಸ್ಟೋರ್, ಆಸ್ ಆ್ಯಂಡ್ ವೆನ್ ರಿಕ್ವೈರ್ಡ್ ಇಟ್ ಹ್ಯಾಸ್ ಟು ಬಿ ಡೆಲಿವರ್ಡ್ ಡೈರೆಕ್ಟ್ಲಿ, ದಟ್ ಈಸ್ ಕಾಲ್ಡ್ ಪೆರಿಷೇಬಲ್ ಅಂತ ಕರಿತೀವಿ. ಸೊ ಅದು ಪೆರಿಷೇಬಲ್. ಆಮೇಲೆ ಇನ್ಸೆಪರೇಬಲ್, ಬೈಫರ್ಕೇಟ್ ಮಾಡೋಕ್ಕೆ ಬರೋಂಗಿಲ್ಲ, ವಿಭಾಗೀಕರಣ ಮಾಡೋಕ್ಕೆ ಬರೋಂಗಿಲ್ಲ. ಇವು 3 ಏನ್ರಿ? ಫೀಚರ್ಸ್ ಆಫ್ ಸರ್ವಿಸ್. ಕಣ್ಣಿಗೆ ಕಾಣೋದಿಲ್ಲ, ಆಮೇಲೆ ಯಾವಾಗ ಬೇಕೋ ಆವಾಗ ನಾವು ಸೇವೆಯನ್ನು ಒದಗಿಸ್ಬೋದು, ಆಮೇಲೆ ವಿಭಾಗೀಕರಣ ಮಾಡೋಕ್ಕೆ ಬರೋಂಗಿಲ್ಲ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನು ಕೇಳಿ ನೋಡಿ, ಮೆನ್ಷನ್ 2 ಫಂಡ್ ಬೇಸ್ಡ್ ಫೈನಾನ್ಷಿಯಲ್ ಸರ್ವಿಸ್. ಆಗಲೇ ಫೀ ಬೇಸ್ ಕೇಳಿದ್ರು, ಇಲ್ಲಿಗೆ ಏನು ಕೇಳ? ಫಂಡ್ ಬೇಸ್ಡ್ ಫೈನಾನ್ಷಿಯಲ್ ಸರ್ವಿಸ್, ನಿಧಿ ಆಧಾರಿತ ಹಣಕಾಸಿನ ಸೇವೆಗಳ ಬಗ್ಗೆ ಉದಾಹರಣೆಯನ್ನು ಕೊಡಿರಿ ಅಂತ ಕೇಳ. ಫಸ್ಟ್ ಅಂಡರ್ ರೈಟಿಂಗ್ ಅಂತ ಕೇಳ. ಅಂಡರ್ ರೈಟಿಂಗ್ ಬರೀಬೋದು, ಒಟ್ಟುಕೊಳ್ಳುವಿಕೆ. ಸೆಕೆಂಡ್ ಲೀಸಿಂಗ್, ಗೇಣಿಗಾರಿಕೆ. ವೆಂಚರ್ ಕ್ಯಾಪಿಟಲ್, ಸಾಹಸಿ ಬಂಡವಾಳ. ಸೊ ಇದು ನಾವಲ್ಲಿ ಬರೀಬೋದು. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 2 ಪವರ್ ಆಫ್ ಸೆಬಿ ಓವರ್ ಮರ್ಚೆಂಟ್ ಬ್ಯಾಂಕರ್. ಸೆಬಿಯ 2 ಅಧಿಕಾರಗಳನ್ನು ಬರೆಯಿರಿ ವರ್ತಕ ಬ್ಯಾಂಕರರಿಗೆ ಸಂಬಂಧಿಸಿದಂತೆ ಅಂತ ಕೇಳಿ. ಸೊ ಸಿಂಪಲ್ ಥಿಂಗ್, ಸೆಬಿ ಕ್ಯಾನ್ ಅಂಡರ್ಟೇಕ್ ದ ಇನ್ಸ್ಪೆಕ್ಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್. ಆಲ್ರೆಡಿ ಏನು, ಸೆಬಿ ಮರ್ಚೆಂಟ್ ಬ್ಯಾಂಕರ್ ಬುಕ್ಸ್ ಆಫ್ ಅಕೌಂಟನ್ನು ಆಲ್ರೆಡಿ ಕ್ವಶನ್ ಕವರ್ ಆಗಿದೆ. ಬುಕ್ಸ್ ಆಫ್ ಅಕೌಂಟನ್ನು ಅವರು ಚೆಕ್ ಮಾಡ್ತಾರೆ, ಆ್ಯಂಡ್ ದೇ ಅಪಾಯಿಂಟ್ ಅ ಕ್ವಾಲಿಫೈಡ್ ಆಡಿಟರ್ ಫಾರ್ ದೇರ್ ಬುಕ್ಸ್ ಆಫ್ ಅಕೌಂಟ್ ವೆರಿಫಿಕೇಶನ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಸೇಲ್ಸ್ ಆ್ಯಂಡ್ ಲೀಸ್ ಬ್ಯಾಕ್ ಆಫ್ ಸೇಲ್ಸ್. ಮಾರಾಟ ಮತ್ತು
ಮರುಗೇಣಿ ಅಂದರೆ ಏನು ಅಂತ ಕರೀತೀವಿ. ಮಾರಾಟ ಮತ್ತು ಮರುಗೇಣಿ, ಸೇಲ್ಸ್ ಆ್ಯಂಡ್ ಲೀಸ್ ಬ್ಯಾಕ್, ಎರಡು ವರ್ಡ್ ಅದ, ಆ ವರ್ಡ್ ಅವ್ರು ಆನ್ಸರ್ ಬರ್ತೈತಿ. ಇದು ಒಂದು ಸ್ವಲ್ಪ ಹೈಪೋಥೆಟಿಕಲ್ ಅದ, ಒಂದು ಸ್ವಲ್ಪ ವಿಚಾರ ಮಾಡೋಣ. ಸೇಲ್ಸ್ ಆ್ಯಂಡ್ ಲೀಸ್ ಬ್ಯಾಕ್ ಅಂದರೆ ಏನು? ಹಿಯರ್ ಓನರ್ ಆಫ್ ದ ಅಸೆಟ್ sell their property to leasing company at market value. Owner of the asset sell the property to leasing company at market value. Later on, he take the same asset on lease basis. On lease basis. This is sales and lease back. Here what happens? The owner of company become lessee and the leasing company become lessor. Now see how it is. ನೋಡಿ ಏನು ಮಾಡ್ತಾರಂದ್ರೆ, ಆಸ್ತಿಯ ಮಾಲೀಕನು ಗೇಣಿ ಕಂಪ್ನಿಗೆ ತನ್ನ ಆಸ್ತಿಯನ್ನು ಮಾರುತ್ತಾನೆ, ಹಾಗೂ ನಂತರ ಅದೇ ಆಸ್ತಿಯನ್ನು ಗೇಣಿ ಕಂಪ್ನಿಯ ಮುಖಾಂತರ ಪಡೆದುಕೊಂಡು ವ್ಯವಹರಿಸುತ್ತಾನೆ. ಇಲ್ಲಿ ಮಾಲೀಕನು ಬಾಡಿಗೆದಾರನಾಗಿ ಪರಿವರ್ತನೆ ಆಗ್ತಾನೆ, ಹಾಗೂ ಗೇಣಿ ಕಂಪ್ನಿಯು ಮಾಲೀಕ ಆಗ್ತಾರೆ. ಸೊ ಇದಕ್ಕೆ ಸೇಲ್ಸ್ ಆ್ಯಂಡ್ ಲೀಸ್ ಬ್ಯಾಕ್ ಅಂತ ಕರೀತೀವಿ. ನೋಡಿ ಹೌ ಇಟ್ ಈಸ್ ಪಾಸಿಬಲ್. ಈಗ ನಿಮಗೆ ಹಣದ ಅವಶ್ಯಕತೆ ಐತೆ ಅಂತ ತಿಳ್ಕೊಂಡು ನೀವು ಒಂದು ಪ್ರಿಂಟಿಂಗ್ ಮಷಿನ್ ಇಟ್ಟಿರ್ತೀರಿ. ಆ ಪ್ರಿಂಟಿಂಗ್ ಮಷಿನ್ ಕಾಸ್ಟ್ 1 crore ಇರ್ತದೆ ಅಂತ ತಿಳ್ಕೊಂಡು. ಸೊ ಆ ಪ್ರಿಂಟಿಂಗ್ ಮಷಿನ್ ಕಾಸ್ಟ್ 1 crore ಇದ್ದಾಗ ನೀವು ಆ ಮಷಿನನ್ನು ಮಾರ್ತೀರಿ ಒಬ್ಬರಿಗೆ. ಅದು ನೀವು ಬುಕ್ ಪ್ರಿಂಟ್ ಮಾಡಬೇಕು ಅಥವಾ ವಾಟ್ ಎವರ್. ಸೊ ಪ್ರಿಂಟ್ ಮಾಡಬೇಕಂದ್ರೆ ಆ ಮಷಿನ್ ಬೇಕು, ನಿಮ್ಗೆ ಹಣದ ಅವಶ್ಯಕತೆ ಐತಿ. ಅದೇ ವ್ಯಕ್ತಿಯಿಂದ ಮತ್ತೆ ಅದನ್ನೇ ತೊಗೋತೀರಿ. ಅದು ಇಲ್ಲಿ ಕೊಂಡು ತೊಗೋಂಗಿಲ್ಲ, ನೀವು ಆಲ್ರೆಡಿ ಮಾಡಿರ್ತೀರಿ. ಬಟ್ ಹೆಂಗೆ ಕೊಂಡು ತೊಗೋತೀರಿ ಬಾಡಿಗೆ ಮುಖಾಂತರ. ಸೊ ಅದನ್ನು ನಾವು ಏನಂತ ಕರಿತೀವಿ? ಸೇಲ್ಸ್ ಆ್ಯಂಡ್ ಲೀಸ್ ಬ್ಯಾಕ್. ಫಸ್ಟ್ ಸೇಲ್, ದೆನ್ ಟೇಕ್ ಬ್ಯಾಕ್ ಆನ್ ಲೀಸ್, ದಟ್ ಈಸ್ ಕಾಲ್ಡ್ ಸೇಲ್ಸ್ ಆ್ಯಂಡ್ ಲೀಸ್ ಬ್ಯಾಕ್. ಎರಡು ವರ್ಡ್ನ ತಿಳ್ಕೊಬೋದು ನಾವು. ಒಂದನೇದು ಸೇಲ್, ಮಾರಾಟ. ಯಾರಿಗೆ ಮಾಡ್ತಾರ? ಓನರ್ ಆಫ್ ದ ಅಸೆಟ್ ಸೇಲ್ ದ ಅಸೆಟ್ ಟು ಲೀಸಿಂಗ್ ಕಂಪ್ನಿ. ಲೀಸ್ ಬ್ಯಾಕ್ ಅಂತ ಐತಿ. ಅಗೇನ್ ದ ಓನರ್ ಆಫ್ ದ ಅಸೆಟ್ ಟೇಕ್ ಬ್ಯಾಕ್ ದ ಅಸೆಟ್ ಫ್ರಮ್ ಲೀಸಿಂಗ್ ಕಂಪ್ನಿ. ಈ ಲೀಸಿಂಗ್ ಕಂಪ್ನಿಯಿಂದ ವಾಪಸ್ ತಗೋತಾರೆ. ಇಲ್ಲಿ ಒರಿಜಿನಲ್ ಓನರ್ ಯಾರು ಇರ್ತಾರೋ ಅವ್ರ ಓನರ್ಶಿಪ್ ಕ್ಯಾನ್ಸಲ್ ಆಗುತ್ತೆ. ವೈ ಇಟ್ ಈಸ್ ಕ್ಯಾನ್ಸಲ್? ಬಿಕಾಸ್ ಈ ಸೇಲ್ ದ ಅಸೆಟನ್ನು ಏನು ಮಾಡಿರ್ತಾರೆ, ಅವರು ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಅವ್ರ ಮಾಲೀಕತ್ವ ಹೋಯ್ತು, ಅವ್ರ ಓನರ್ಶಿಪ್ಪ ಹೋಯ್ತು. ಆಮೇಲೆ ಆ ಅಸೆಟನ್ನು ಅವರು ಬಾಡಿಗೆ ತಗೋತಾರೆ. ಸಿಂಪಲ್ ಥಿಂಗ್. ಫಸ್ಟ್ ಸೇಲ್ ದ ಅಸೆಟ್, ದೆನ್ ಟೇಕ್ ಬ್ಯಾಕ್ ದ ಅಸೆಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನು ಕೇಳಿದ್ರೆ, ರೈಟ್ ಎನಿ 2 ಡಿಫರೆನ್ಸ್ ಬಿಟ್ವೀನ್ ಪರ್ಚೇಸ್ ಆ್ಯಂಡ್ ಲೀಸ್ ಅಂತ ಕೇಳಿ. ಕೊಳ್ಳುವಿಕೆ ಮತ್ತು ಗೇಣಿಯ 2 ವ್ಯತ್ಯಾಸಗಳ ಬಗ್ಗೆ ಬರೆಯಿರಿ ಅಂತ. ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಪರ್ಚೇಸ್ ಆ್ಯಂಡ್ ಲೀಸ್. ಸೊ ಹಿಯರ್ ಫಸ್ಟ್ ಒನ್ ಈಸ್ ಓನರ್ಶಿಪ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಸೆಲ್ಲರ್ ಟು ಬಯರ್. ಲೀಸ್ ಪರ್ಚೇಸ್ ಒಳಗೆ ಏನಾಗುತ್ತೆ? ಓನರ್ಶಿಪ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಸೆಲ್ಲರ್ ಟು ಬಯರ್. ವೈ? ಪರ್ಚೇಸ್ ಕೊಳ್ಳುವಿಕೆ ಆಪ್ಷನ್ ಐತಲ್ಲಿ. ಆಪ್ಷನ್ ಇದ್ದಾಗ ಪರ್ಚೇಸ್ ಒಳಗೆ ಓನರ್ಶಿಪ್ ಏನಾಗುತ್ತೆ ರೀ? ಟ್ರಾನ್ಸ್ಫರ್ ಆಗುತ್ತೆ. ಯಾರಿಂದ ರೀ? ಮಾರಾಟಗಾರನಿಂದ ಕೊಳ್ಳುವ ವ್ಯಕ್ತಿಗೆ. ಬಟ್ ಲೀಸ್ ಒಳಗೆ ಹಂಗಾಗಂಗಿಲ್ಲ. ಹಿಯರ್ ದ ಓನರ್ಶಿಪ್ ಈಸ್ ನಾಟ್ ಟ್ರಾನ್ಸ್ಫರ್ಡ್ ಫ್ರಮ್ ಲೆಸ್ಸರ್ ಟು ಲೆಸ್ಸಿ ಬಿಕಾಸ್ ಇಟ್ ಈಸ್ ಆನ್ ರೆಂಟಲ್ ಬೇಸಿಸ್. ಇಲ್ಲಿ ಆಸ್ತಿ ಮಾರಿರಂಗಿಲ್ಲ, ಅವರು ಬಾಡಿಗೆ ಕೊಟ್ಟಿರ್ತಾರೆ. ಹಾಗಾಗಿ ಲೀಸಿಂಗ್ ಒಳಗೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗಂಗಿಲ್ಲ. ಸಿಂಪಲ್ ಥಿಂಗ್. ಇನ್ ಕೇಸ್ ಆಫ್ ಪರ್ಚೇಸ್ ಓನರ್ಶಿಪ್ ಈಸ್ ಟ್ರಾನ್ಸ್ಫರ್ಡ್. ಇನ್ ಕೇಸ್ ಆಫ್ ಲೀಸಿಂಗ್ ಓನರ್ಶಿಪ್ ಈಸ್ ನಾಟ್ transferred. But in some case, if that is also there, if the owner want to sell complete asset, he can sell. One option ಐತೆ. ನೆಕ್ಸ್ಟ್ ಪರ್ಚೇಸ್ ಒಳಗೆ ಏನು ನೋಡ್ರಿ, ಆಲ್ ದ ರಿಸ್ಕ್ ಈಸ್ ಟ್ರಾನ್ಸ್ಫರ್ ಟು ಬಯರ್. ಕೊಂಡು ತೊಗೊಂಡ್ಮೇಲೆ ರಿಸ್ಕ್ ಏನಾಯ್ತು ರೀ? ಕೊಂಡು ತೊಗೊಂಡು ವರ್ಗಾವಣೆ ಆಯಿತು. ಹಾಗಾಗಿ ರಿಸ್ಕ್ ಈಸ್ ಟ್ರಾನ್ಸ್ಫರ್ ಟು ಬಯರ್. ಅಪಾಯವು ಕೊಳ್ಳುವ ವ್ಯಕ್ತಿಗೆ ಏನಾಯ್ತು ರೀ? ವರ್ಗಾವಣೆ ಆಯಿತು ಒಂದು. ಆಮೇಲೆ ಲೀಸ್ ಒಳಗೆ ನೋಡಿ, ರಿಸ್ಕ್ ಈಸ್ ಯೂಸ್ವಲಿ ಟೇಕ್ ಬೈ ಓನರ್. ಮಾಲೀಕರಿಗೆ ಇರುತ್ತೆ ರಿಸ್ಕ್, ಅಪಾಯ. ವೈ? ಬಿಕಾಸ್ ಓನರ್ ನಾಟ್ ಸಪೋಸ್ ಟು ಸೆಲ್ ದ ಅಸೆಟ್. ಓನರ್ ಏನು ಮಾಡಿರಂಗಿಲ್ಲ ರೀ? ಅಸೆಟನ್ನು ಮಾರಾಟ ಮಾಡಿರಂಗಿಲ್ಲ. ಹಾಗಾಗಿ ರಿಸ್ಕ್ ಯಾರ ಹೆಸರಲ್ಲೇನೋ ಓದಿರುತ್ತೆ ರೀ? ಓನರ್ ಹೆಸರಲ್ಲೇನೋ ಓದಿರುತ್ತೆ. ಆಮೇಲೆ ಆಲ್ ದ ಗೂಡ್ಸ್ ಆ್ಯಂಡ್ ಸರ್ವೀಸ್ ಆರ್ ಸೋಲ್ಡ್. ಸರಕು ಮತ್ತು ಸೇವೆಯನ್ನು ಮಾರಾಟ ಮಾಡ್ಬೋದು. ಓನ್ಲಿ ಅಸೆಟ್ ಕ್ಯಾನ್ ಬಿ ಲೀಸ್. ಕೇವಲ ಆಸ್ತಿಯನ್ನು ನಾವೇನು ಮಾಡ್ಬೋದು ರೀ? ಬಾಡಿಗೆ ಮುಖಾಂತರ ಕೊಡ್ಬೋದು ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 34th ಕ್ವಶನ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಹಿಯರ್. ವಾಟ್ ಡೂ ಯು ಮೀನ್ ಬೈ ಲಿಮಿಟೆಡ್ ಫ್ಯಾಕ್ಟ್ರಿಂಗ್ ಅಂತ ಕರಿತೀವಿ. ನಿರ್ಬಂಧಿತ ಫ್ಯಾಕ್ಟ್ರಿಂಗ್ ಅಂದರೆ ಏನು ಅಂತ. ಹಿಯರ್ ಫ್ಯಾಕ್ಟರ್ ಮೇಕ್ ಅ ಸಿಲೆಕ್ಟಿವ್ ಇನ್ ಲಿಮಿಟೆಡ್ ಫ್ಯಾಕ್ಟ್ರಿಂಗ್ ಆರ್ ರಿಸ್ಟ್ರಿಕ್ಟ್ ಹಿಸ್ ಸರ್ವಿಸ್ ಟು ಕ್ರೆಡಿಟ್ ಕಸ್ಟಮರ್ ಆಫ್ ಕ್ಲೈಂಟ್. ನೋಡ್ರಿ ಸಿಂಪಲ್ ಆಗಿ ಹೇಳೋಣ. ಹಿಯರ್ ಫ್ಯಾಕ್ಟರ್ ರಿಸ್ಟ್ರಿಕ್ಟ್ ದ ಕಸ್ಟಮರ್ಸ್ ಲಿಮಿಟ್ ದೋಸ್ whom seller gives the credit. ಅಂದರೆ ಏನು?
ಮಾರಾಟಗಾರನು ಸಾಲವನ್ನು ಕೊಟ್ಟಿರತಕ್ಕಂಥ ಎಲ್ಲ ಗ್ರಾಹಕರ ಹುದ್ದೆಯನ್ನು ಫ್ಯಾಕ್ಟರ್ನು ವಸೂಲಿ ಮಾಡೋದಿಲ್ಲ. ಅದರಲ್ಲಿ ಸೆಲೆಕ್ಟ್ ಮಾಡ್ತಾನೆ. ಸೆಲೆಕ್ಟ್ ಅಂದರೆ ಆಯ್ಕೆ ಮಾಡ್ಕೊಂಡು ನಿಗದಿತ ವ್ಯಕ್ತಿಗಳ ಮುಖಾಂತರ ಮಾತ್ರ ಅವ ಏನು ಮಾಡ್ತಾನೆ, ಹುದ್ದೆಯನ್ನು ವಸೂಲಿ ಮಾಡ್ತಾನೆ. ಇದಕ್ಕೆ ನಾವು ಏನಂತ ಕರಿತೀವಿ, ಲಿಮಿಟೆಡ್ ಫ್ಯಾಕ್ಟ್ರಿಂಗ್. ಸಪೋಸ್ ಸೆಲ್ಲರ್ ಗಿವ್ಸ್ ಕ್ರೆಡಿಟ್ ಟು 100 persons, 100 ಮಂದಿಗೆ ಸಾಲ ಕೊಟ್ಟಾನ ಅಂತ ತಿಳ್ಕೊಳ್ಳಿ. ವಾಟ್ ಈಸ್ ದ ಕಾನ್ಸೆಪ್ಟ್ ಅಕಾರ್ಡಿಂಗ್ ಟು ಲಿಮಿಟಿಂಗ್? ಔಟ್ ಆಫ್ 100 you have to select either 50, 60, whatever, and then you go for it leasing. That is considered factoring. That is called as limited factoring. ಅಂದ್ರೆ ಎಷ್ಟು ಜನ ಸಾಲ ಕೊಟ್ಟಿರ್ತಾರ ಅಷ್ಟು ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ನಾವು ಟ್ರಾನ್ಸಾಕ್ಷನನ್ನು ಮಾಡೋದಕ್ಕೆ ಲಿಮಿಟೆಡ್ ಫ್ಯಾಕ್ಟ್ರಿಂಗ್ ಅಂತ. ಒಟ್ಟರ ಕಡೆ ಉದ್ರಿ ವಸೂಲಿ ಮಾಡೋಂಗಿಲ್ಲ, ಲಿಮಿಟ್ ಮಾಡೋದು. ಲಿಮಿಟ್ ಅಂದರೆ ಏನು? ರಿಸ್ಟ್ರಿಕ್ಟ್ ಮಾಡಿ ಲಿಮಿಟೆಡ್ ವ್ಯಕ್ತಿಗಳ ಕಡೆಯಿಂದ ತೊಗೊಂಬರೋದಕ್ಕೆ ಲಿಮಿಟೆಡ್ ಫ್ಯಾಕ್ಟ್ರಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರೈಟ್ ಎನಿ 2 benefit ಆಫ್ ಕ್ರೆಡಿಟ್ ರೇಟಿಂಗ್ ಟು ಇನ್ವೆಸ್ಟರ್ಸ್. ರೈಟ್ ಎನಿ 2 benefits ಆಫ್ ಕ್ರೆಡಿಟ್ ರೇಟಿಂಗ್ ಟು ಇನ್ವೆಸ್ಟರ್ಸ್. ಹೂಡಿಕೆದಾರರಿಗೆ ಆಗತಕ್ಕಂಥ 2 ಪ್ರತಿಫಲಗಳನ್ನು ಬರೆಯಿರಿ ಅಂತ. ಎದರಿಂದರೆ ಕ್ರೆಡಿಟ್ ರೇಟಿಂಗ್ ಮುಖಾಂತರ. ಪತ್ತಿನ ದರ್ಜೆ ಅಂತ ಕರೀತಾರೆ. ಕ್ರೆಡಿಟ್ ರೇಟಿಂಗ್ ಅಂದರೆ ಏನು? ಪತ್ತಿನ ದರ್ಜೆ. ಫಸ್ಟ್ ಒನ್ ಈಸ್ ಅವೈಲೇಬಿಲಿಟಿ ಆಫ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಆಟ್ ಲೋ ಕಾಸ್ಟ್. ಅವೈಲೇಬಿಲಿಟಿ ಆಫ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಆಟ್ ಲೋ ಕಾಸ್ಟ್ ಅಂದರೆ ಏನು? ನಿಖರವಾದಂಥ ಮಾಹಿತಿ ಕಡಿಮೆ ವೆಚ್ಚದ ಮುಖಾಂತರ ನಡೆಯುತ್ತಾ. ನಿಖರವಾದಂಥ ಮಾಹಿತಿ ಕಡಿಮೆ ವೆಚ್ಚದ ಮುಖಾಂತರ ನಡೆಯುತ್ತಾ. ಸೊ ಅದು ಒಂದು ಅಡ್ವಾಂಟೇಜ್. ಎರಡನೇದು, ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಆರ್ ಅನ್ಬಯಾಸ್, ತಾರತಮ್ಯ ಹೊಂದಿರಂಗಿಲ್ಲ. ಆ್ಯಂಡ್ ಇಟ್ ಈಸ್ ಇಂಡಿಪೆಂಡೆಂಟ್ ಜಡ್ಜ್ಮೆಂಟ್. ಅವರು ಸ್ವತಂತ್ರವಾಗಿ ಸಲಹೆಯನ್ನು ಕೊಡ್ತಾರೆ. ದಟ್ ಈಸ್ ಒನ್ ಅಡ್ವಾಂಟೇಜ್. ನೋಡಿ ವೈ? ಬಿಕಾಸ್ ಬೇಸ್ಡ್ ಆನ್ ಅ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಗೈಡ್ ವಿ ಟೇಕ್ ದ ಸ್ಟೆಪ್ ಟು ಇನ್ವೆಸ್ಟ್ ದ ಮನಿ. ನೋಡಿರಿ, ಯಾರು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಇರ್ತಾರ ಅವರು ಕೊಟ್ಟಿರ್ತಕ್ಕಂಥ ಸಲಹೆ ಮುಖಾಂತರ ನಾವೇನು ಮಾಡ್ತಾ ಇರ್ತೀವಿ ರೀ, ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಒಂದು ವೇಳೆ ಅವ್ರು ಕೊಟ್ಟಿರ್ತಕ್ಕಂಥ ಸಲಹೆ ರಾಂಗ್ ಆಯ್ತಂದ್ರೆ ವಿ ಕ್ಯಾನ್ ಲೂಸ್ ಅವರ್ ಮನಿ. ದಟ್ಸ್ ವೈ ದಿಸ್ ಈಸ್ ಅ ಇಂಪಾರ್ಟೆಂಟ್ ಬೆನಿಫಿಟ್ ದಟ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಶುಡ್ ಬಿ ಅನ್ಬಯಾಸ್, ಇಂಡಿಪೆಂಡೆಂಟ್. ದಟ್ಸ್ ವೈ ಇಟ್ ಈಸ್ ಅ ಪ್ರೊಫೆಷನಲ್ ಇನ್ ನೇಚರ್. ವೃತ್ತಿಪರರಾಗಿರ್ತಾರೆ. ಹಾಗಾಗಿ ಇನ್ವೆಸ್ಟರ್ಸ್ಗೆ ಅಕ್ಯುರೇಟ್ ರೆಕಾರ್ಡ್ ಸಿಗುತ್ತೆ. ಆಮೇಲೆ ಇನ್ವೆಸ್ಟರ್ಸ್ ಫೇತ್ ಇಡಬಹುದು. ಇಂಡಿಪೆಂಡೆಂಟ್ ಜಡ್ಜ್ಮೆಂಟ್ ಇರುತ್ತೆ ಯಾವ್ದಾದ್ರು ಏಜೆನ್ಸಿ. ಅದು ಅಡ್ವಾಂಟೇಜ್. ನೆಕ್ಸ್ಟ್ ಕ್ವಶನ್ ಏನು ಕೇಳಿ ನೋಡ್ರಿ, ವಾಟ್ ಈಸ್ ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಕೇಳಿ. ಖಾಸಗಿ ಸ್ಥಾನೀಕರಣ ಎಂದರೆ ಏನು ಅಂತ ಕೇಳಿ. ಹಿಯರ್ ದ ಸೆಕ್ಯೂರಿಟೀಸ್ ಆರ್ ನಾಟ್ ಗಿವನ್ ಟು ಪಬ್ಲಿಕ್. ಸಾರ್ವಜನಿಕರಿಗೆ ಸಲಕರಣೆಗಳನ್ನ ಕೊಡಂಗಿಲ್ಲ, ಷೇರು ಸಾಲಪತ್ರ. ಇನ್ಸ್ಟೆಡ್ ಆಫ್ securities are issued to public, the securities are given to private persons. Who are the private persons? Friends, relatives, promoters, board of directors. If the securities are issued to those persons, it is called as private placement ಅಂತ ಕರೀತೀವಿ. ಸೊ ಷೇರು ಸಲಕರಣೆಗಳು ಖಾಸಗಿ ವ್ಯಕ್ತಿಗಳಿಗೆ ಒದಗಿಸೋದಕ್ಕೆ ನಾವೇನಂತ ಕರಿತೀವಿ, ಖಾಸಗಿ ಸ್ಥಾನೀಕರಣ ಅಂತ ಕರಿತೀವಿ. ಸೊ ಪ್ರೈವೇಟ್ ಪ್ಲೇಸ್ಮೆಂಟ್. ನೆಕ್ಸ್ಟ್, ಮೆನ್ಷನ್ ಎನಿ 2 ಪ್ರೈವೇಟ್ ಸೆಕ್ಟರ್ ಮರ್ಚೆಂಟ್ ಬ್ಯಾಂಕ್ ಅಂತ ಕೇಳಿ. ವರ್ತಕ ಬ್ಯಾಂಕ್, 2 ಖಾಸಗಿ ವರ್ತಕ ಬ್ಯಾಂಕರನ್ನ ಹೆಸರಿಸಿರಿ ಅಂತ ಕೇಳಿ. ಫಸ್ಟ್ ಒನ್ ಈಸ್, ಯು ಕ್ಯಾನ್ ರೈಟ್ ಎನ್ ನಂಬರ್. AK ಕ್ಯಾಪಿಟಲ್ ಸರ್ವಿಸ್ ಲಿಮಿಟೆಡ್, ಕೋಟಕ್ ಮಹೀಂದ್ರಾ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್, ಆರ್ಯನ್ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್, Bajaj Capital Limited. These are some example. You can write n number of private mutual merchant banker. Mention 2 fee based service. Is already band hoyit. Merchant banking, issue management, stock broking. Okay. Next question. What is operating lease anta karna? ಕಾರ್ಯಾತ್ಮಕ ಗೇಣಿ ಅಂದರೆ ಏನು ಅಂತ. Here the asset is transferred to lessee for a short term and no risk is transferred and it is service lease. What is operating lease? For a limited period, the asset is transferred to lessee, not ownership. Means at the beginning only they make the contract that the asset is given only for using, not for selling. Here that's why the risk is in the hand of owner only, not is in the hand of buyer. Not is in the hand of user ಅಂತ ಕರೀತೀವಿ. ಇಲ್ಲಿ ಅಪಾಯವು ಮೂಲ ವ್ಯಕ್ತಿ ಹತ್ತಿರನೇ ಇರುತ್ತಾ, ಮಾಲೀಕನ ಹತ್ತಿರ ಇರುತ್ತಾ? ಕೇವಲ ಆಸ್ತಿಯು ಮಾತ್ರ
ಉಪಯೋಗಿಸುವ ವ್ಯಕ್ತಿಗೆ ಏನಾಗಿರುತ್ತೆ ರೀ, ವರ್ಗಾವಣೆ ಆಗಿರುತ್ತದೆ. ಸೊ ಹಾಗಾಗಿ ಇಲ್ಲಿ ಅಪಾಯವು ಯಾರ ಹತ್ತಿರವೇ ಉಳಿದಿರತ್ತೆ, ಮೂಲ ವ್ಯಕ್ತಿಯ ಹತ್ತಿರವೇ ಉಳಿದಿರುತ್ತೆ. ಅದಕ್ಕೆ ಆದ್ದರಿಂದ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಸರ್ವೀಸ್ ಲೀಸ್, ಸೇವಾ ಗೇಣಿ ಅಂತ ನಾವಲ್ಲಿ ಕರಿತೀವಿ. ಇದು ಆಪರೇಟಿಂಗ್ ಲೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲಾಸ್ಟ್ ಇದರಲ್ಲಿ 2 ಮಾರ್ಕ್ಸ್ ಒಳಗೆ ನೆಕ್ಸ್ಟ್ 40th ಕ್ವಶನ್ ಇದು. ವಾಟ್ ಈಸ್ IPO, ಇನಿಷಿಯಲ್ ಪಬ್ಲಿಕ್ ಆಫರ್ ಅಂದ್ರೆ ಏನು ಅಂತ ಕೇಳ. IPO ಮೀನ್ಸ್ ಇಟ್ ಈಸ್ ಅ ಇನಿಷಿಯಲ್ ಪಬ್ಲಿಕ್ ಆಫರ್ ಗಿವನ್ ಟು ದ ಪಬ್ಲಿಕ್ ಆಟ್ ದ ಬಿಗಿನಿಂಗ್. ಪ್ರಾರಂಭಿಕ ಹಂತದಲ್ಲಿ ಸಾರ್ವಜನಿಕರಿಗೆ ಒದಗಿಸತಕ್ಕಂಥ ಒಂದು ಸೇವೆ. ಇಲ್ಲಿ ಪಬ್ಲಿಕ್ ಈಸ್ ಏಬಲ್ ಟು ಬೈ ದ ಶೇರ್ ಅಟ್ ಲೋ ಪ್ರೈಸ್ ಅಟ್ ದ ಬಿಗಿನಿಂಗ್. ಯಾಕಂದ್ರೆ ಬಿಗಿನಿಂಗ್ ಕೊಡುವಾಗ ಆಫರ್ ಶೇರ್ ಪ್ರೈಸ್ ಯಾವಾಗಲೂ ಏನಿರುತ್ತೆ, ಕಡಿಮೆ ಇರ್ತದೆ. ಅದಕ್ಕೆ IPO ಅಂತ ಕರಿತೀವಿ. ನೆಕ್ಸ್ಟ್ ವಾಟ್ ಈಸ್ ಕ್ರಾಸ್ ಬಾರ್ಡರ್ ಲೀಸ್ ಅಂತ ಕೇಳ್ತಾರೆ. ಇನ್ನೊಂದು ಕ್ವಶನ್, ಕ್ರಾಸ್ ಬಾರ್ಡರ್ ಲೀಸ್ ಅಂದ್ರೆ ಏನು, ಅಂತಾರಾಷ್ಟ್ರೀಯ ಗೇಣಿ ಅಂದಂಗೆ. ಕ್ರಾಸ್ ಬಾರ್ಡರ್ ಅಂದರೆ ಇಂಟರ್ನ್ಯಾಷನಲ್. ವಾಟ್ ಈಸ್ ಇಂಟರ್ನ್ಯಾಷನಲ್ ಲೀಸ್? ಹಿಯರ್ ದ ಲೀಸ್ ಪಾರ್ಟೀಸ್ ನಾಟ್ ಬಿಲಾಂಗ್ಸ್ ಟು ಸೇಮ್ ಕಂಟ್ರಿ. ಲೀಸ್ ಪಾರ್ಟೀಸ್ ನಾಟ್ ಬಿಲಾಂಗ್ಸ್ ಟು ಸೇಮ್ ಕಂಟ್ರಿ. ಒಂದೇ ದೇಶಕ್ಕೆ ಸಂಬಂಧಪಟ್ಟಿರಂಗಿಲ್ಲ. ಯಾರಿ? ಗೇಣಿಯದಾರರು, ಗೇಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಮತ್ತು ಏನು ಮಾಡಿರ್ತಾರೆ? ಲೀಸ್ ಪಾರ್ಟೀಸ್ ಬಿಲಾಂಗ್ಸ್ ಟು ಡಿಫ್ರೆಂಟ್ ಕಂಟ್ರೀಸ್. ವಾಟ್ ಆರ್ ದೋಸ್ ಲೀಸ್ ಪಾರ್ಟೀಸ್? ಇಟ್ ಈಸ್ ಅ ಫೈನಾನ್ಷಿಯರ್, ಹಣಕಾಸನ್ನು ಒದಗಿಸ್ತಕ್ಕಂಥ ವ್ಯಕ್ತಿ. ಇಟ್ ಈಸ್ ಅ ಮ್ಯಾನುಫ್ಯಾಕ್ಚರ್, ಉತ್ಪಾದಕ. ಇಟ್ ಈಸ್ ಅ ಲೆಸ್ಸರ್, ಮಾಲೀಕ. ಇಟ್ ಈಸ್ ಅ ಲೆಸ್ಸಿ, ಬಿಲಾಂಗ್ಸ್ ಟು ಡಿಫ್ರೆಂಟ್ ಕಂಟ್ರೀಸ್. ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ನ್ಯಾಷನಲ್ ಲೀಸ್, ಅಂತಾರಾಷ್ಟ್ರೀಯ ಗೇಣಿ ಅಂತ ಕರೀತೀವಿ. ಅಂತಾರಾಷ್ಟ್ರೀಯ ಗೇಣಿ ಒಳಗೆ ಹಿಯರ್ ದ ಸರ್ವಿಸ್ ಪ್ರೊವೈಡರ್ ಈಸ್ ಫ್ರಮ್ ಒನ್ ಕಂಟ್ರಿ, the service user is from another country. Just like we are taking the tablets from other countries, it is nothing but international. ಸೊ ನಮ್ಮಲ್ಲಿ ಉತ್ಪಾದನೆ ಆಗಲಿಲ್ಲ ಅಂದ್ರೆ ನಾವು ಬೇರೆ ಕಡೆಯಿಂದ ಏನು ಮಾಡ್ತೀವಿ, ಅದನ್ನ ತೊಗೊಂಬರ್ತೀವಿ. ಸೊ ಇದು 2 ಮಾರ್ಕ್ಸ್ ಕ್ವಶನ್. ಅಗೇನ್ ಅನದರ್ ಕ್ವಶನ್ ಈಸ್, ಇವೆಲ್ಲ ಏನ್ರಿ 40 ಕ್ವಶನ್ ಫ್ರಮ್ 2013 to 2019 ಆಫ್ RCU, ಆ್ಯಂಡ್ ಇಟ್ ಮೇ ಯೂಸ್ ಟು ಅದರ್ ಯೂನಿವರ್ಸಿಟಿ ಆಸ್ ವೆಲ್. ಯಾಕಂದ್ರೆ ಸಬ್ಜೆಕ್ಟ್ ಸೇಮ್ ಇರುತ್ತೆ. Sometimes this subject is considered as Indian financial system, because Indian financial service is part of the Indian financial system. Under one subject you already studied, that is Indian financial market. Market is also part of the system. ಹಾಗಾಗಿ ಈ ಸಬ್ಜೆಕ್ಟ್ ಇದ್ರೊಳಗೆ ಬರ್ತದೆ. ಇನ್ನೊಂದು 2 ಕ್ವಶನ್ ಇದ್ರೊಳಗೆ ಬರ್ಬೋದು. ಒಂದು, ವಾಟ್ ಈಸ್ ಸೀಡ್ ಕ್ಯಾಪಿಟಲ್ ಅಂದರೆ ಏನು ಅಂತ. ಮೂಲ ಬಂಡವಾಳ, ಬೀಜ ಬಂಡವಾಳ ಅಂತ ಕರಿತೀವಿ. ಸೀಡ್ ಕ್ಯಾಪಿಟಲ್ ಮೀನ್ಸ್ ಇಟ್ ಈಸ್ ಅ ಇನಿಷಿಯಲ್ ಕ್ಯಾಪಿಟಲ್. ಸೀಡ್ ಕ್ಯಾಪಿಟಲ್ ಅಂದರೆ ಏನು? ಇನಿಷಿಯಲ್ ಕ್ಯಾಪಿಟಲ್, ಪ್ರಾರಂಭಿಕ ಹೂಡಿಕೆ ಅಂತ ಕರಿತೀವಿ. ಸೀಡ್ ಕ್ಯಾಪಿಟಲ್ ಈಸ್ ಆಲ್ವೇಸ್ ಲೆಸ್. ಈಗ ಗಿಡ, ಟ್ರೀ ದೊಡ್ಡದಾಗಿರುತ್ತೆ, ಅದಕ್ಕೆ ಸೀಡ್ ಕ್ಯಾಪಿಟಲ್ ಅನ್ನಂಗಿಲ್ಲ ನಾವು. ಸಸಿ ಸಣ್ಣದಿರುತ್ತೆ, ದಟ್ ಈಸ್ ಕಾಲ್ಡ್ ಸೀಡ್ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಒಂದು ಕೇಳ್ಬೋದು, ವಾಟ್ ಈಸ್ ಕನ್ಸ್ಯೂಮರ್ ಕ್ರೆಡಿಟ್? ವಾಟ್ ಈಸ್ ಕನ್ಸ್ಯೂಮರ್ ಕ್ರೆಡಿಟ್? ಗ್ರಾಹಕರ ಪತ್ತು ಎಂದರೆ ಏನು ಅಂತ. ಕ್ರೆಡಿಟ್ ಫೆಸಿಲಿಟಿ ಗಿವನ್ ಟು ಕನ್ಸ್ಯೂಮರ್ ಫಾರ್ ಪರ್ಚೇಸ್ ಆಫ್ ನಾರ್ಮಲ್ ಡ್ಯೂರೇಬಲ್ ಕಮಾಡಿಟೀಸ್. ನಾರ್ಮಲ್ ಡ್ಯೂರೇಬಲ್ ಕಮಾಡಿಟೀಸ್ ಅಂದರೆ ಏನು? ಕಸ್ಟಮರ್ ಕ್ಯಾನ್ ಬೈ ದ ರೆಫ್ರಿಜರೇಟರ್, ಕಸ್ಟಮರ್ ಕ್ಯಾನ್ ಬೈ ದ ಮೊಬೈಲ್ಸ್, ಕಸ್ಟಮರ್ ಕ್ಯಾನ್ ಬೈ ದ ಲ್ಯಾಪ್ಟಾಪ್ಸ್, ಲೈಕ್ ದ್ಯಾಟ್. ಅಂದರೆ ಏನು ರೀ? ಸಣ್ಣ ಸಣ್ಣ ವಸ್ತುಗಳನ್ನು ಕೊಂಡುಕೊಳ್ಳಲು ಹಣಕಾಸಿನ ಸೇವೆಯನ್ನು ಒದಗಿಸೋದು. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಗ್ರಾಹಕರ ಪತ್ತು, ಕನ್ಸ್ಯೂಮರ್ ಕ್ರೆಡಿಟ್ ಅಂತ ನಾವಲ್ಲಿ ಕರಿತೀವಿ. ಸೊ ಇದು ಒಂದು ಕನ್ಸಿಡರೇಷನ್. ಆಮೇಲೆ ಲೀಸ್ ಒಳಗೆ ರೈಟ್ ಎನಿ 2 ಅಡ್ವಾಂಟೇಜ್ ಆಫ್ ಲೀಸ್ ಅಂತ ಕೇಳಿರ್ತೀವಿ. ಗೇಣಿಗೆ 2 ಅನುಕೂಲತೆಗಳನ್ನು ಬರೆಯಿರಿ ಅಂದ್ರೆ, ಅಸೆಟ್ ಈಸ್ ಇಮಿಡಿಯೇಟ್ಲಿ ಅವೈಲೇಬಲ್, ಆಸ್ತಿಯು ತ್ವರಿತವಾಗಿ ನಮಗೆ ಸಿಕ್ಬಿಡುತ್ತೆ. ಆ್ಯಂಡ್ ಇಟ್ ಈಸ್ ಲೋ ಕಾಸ್ಟ್, ಕಡಿಮೆ ವೆಚ್ಚದಿರುತ್ತೆ. ಆ್ಯಂಡ್ ರೆಂಟ್ ಪೇಡ್ ಅಮೌಂಟ್ ಈಸ್ ಆಲ್ಸೋ ಲೆಸ್. ಆ್ಯಂಡ್ ವಿ ಕ್ಯಾನ್ ಸೇವ್ ದ ಟ್ಯಾಕ್ಸ್, ತೆರಿಗೆನ ವಹಿಸ್ಬೋದು. ದೀಸ್ ಆರ್ ಆಲ್ ಸಮ್ ಬೆನಿಫಿಟ್ಸ್ ಆಫ್ ಲೀಸ್ ಅಂತ ನಾವಲ್ಲಿ ಕರಿಬೋದು. ಹೂ ಆರ್ ದ ಪಾರ್ಟೀಸ್ ಇನ್ವಾಲ್ವ್ಡ್ ಇನ್ ಫರ್ಫೇಟಿಂಗ್ ಅಂತ ಕೇಳುತ್ತೆ. ಫರ್ಫೇಟಿಂಗ್ ಒಳಗೊಂಡಿರುವ ವ್ಯಕ್ತಿಗಳು ಯಾರು ಅಂದ್ರೆ ಆಲ್ರೆಡಿ 5 ಮಂದಿ ಬರ್ತಾರೆ. 5 ಮೆಂಬರ್ಸ್. 1 ಈಸ್ ಎಕ್ಸ್ಪೋರ್ಟರ್, ನಿರ್ಯಾತದಾರ. ಸೆಕೆಂಡ್ 1 ಈಸ್ ಇಂಪೋರ್ಟರ್, ಆಯಾತದಾರ. ನಂಬರ್ 3 ಎಕ್ಸ್ಪೋರ್ಟರ್ ಬ್ಯಾಂಕ್, ನಿರ್ಯಾತದಾರರ ಬ್ಯಾಂಕ್. ನಂಬರ್ 4 ಇಂಪೋರ್ಟರ್ ಬ್ಯಾಂಕ್, ಆಯಾತದಾರರ ಬ್ಯಾಂಕ್. ಆ್ಯಂಡ್ ಫರ್ಫೇಟರ್. ಇವರು 5 ಜನ ಬರ್ತಾರೆ. ಆಮೇಲೆ ದೋಸ್ ಪರ್ಸನ್ ಮೆನ್ಷನ್ ಹೂ ದ
ಫ್ಯಾಕ್ಟ್ರಿಂಗ್ ಇನ್ವಾಲ್ವ್ ಅಂತ ಕರೀತಾರೆ. ಫ್ಯಾಕ್ಟ್ರಿಂಗ್ ಒಳಗೊಂಡಿರೋ ವ್ಯಕ್ತಿಗಳು ಯಾರು ಅಂದ್ರೆ ಹಿಯರ್ ಒನ್ ಈಸ್ ಫ್ಯಾಕ್ಟ್ರಿಂಗ್ನಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಕ್ಲೈಂಟ್, ಸೆಲ್ಲರ್ ಮಾರಾಟಗಾರ, ನೆಕ್ಸ್ಟ್ ಕಸ್ಟಮರ್ ಗ್ರಾಹಕ, ನೆಕ್ಸ್ಟ್ ಬರೋದು ಫ್ಯಾಕ್ಟರ್. ದೀಸ್ 3 ಪರ್ಸನ್ಸ್ ಆರ್ ಇನ್ವಾಲ್ವ್ಡ್ ಇನ್ ಫ್ಯಾಕ್ಟ್ರಿಂಗ್ ಅಂತ ನಾವಲ್ಲಿ ಕರಿಬೋದು. ನೆಕ್ಸ್ಟ್ ಮೆನ್ಷನ್ ಎನಿ 4 ಟೈಪ್ಸ್ ಆಫ್ ಫ್ಯಾಕ್ಟ್ರಿಂಗ್. ಆ್ಯಕ್ಚುಲಿ ಟೈಪ್ಸ್ ಆಫ್ ಫ್ಯಾಕ್ಟ್ರಿಂಗ್ ಲೆಂದಿ ಕ್ವಶನ್, ಬಟ್ ಕೇಳೋದು ಮೆನ್ಷನ್ ಎನಿ 4 ಟೈಪ್ಸ್ ಆಫ್ ಫ್ಯಾಕ್ಟ್ರಿಂಗ್ ಅಂದ್ರೆ ವಿತ್ ರಿಕೋರ್ಸ್ ಫ್ಯಾಕ್ಟ್ರಿಂಗ್, ಮರು ಕೇಳುವ ಫ್ಯಾಕ್ಟ್ರಿಂಗ್, ವಿದೌಟ್ ರಿಕೋರ್ಸ್ ಫ್ಯಾಕ್ಟ್ರಿಂಗ್, ಮರು ಕೇಳಲಾರದ ಫ್ಯಾಕ್ಟ್ರಿಂಗ್, ಮ್ಯಾಚುರಿಟಿ ಫ್ಯಾಕ್ಟ್ರಿಂಗ್, ಅವಧಿಗೆ ಪಕ್ವಗೊಳ್ಳುವ ಫ್ಯಾಕ್ಟ್ರಿಂಗ್, ಲಿಮಿಟೆಡ್ ಫ್ಯಾಕ್ಟ್ರಿಂಗ್, ನಿರ್ಬಂಧಿತ ಫ್ಯಾಕ್ಟ್ರಿಂಗ್, ಡೊಮೆಸ್ಟಿಕ್ ದೇಶೀಯ ಫ್ಯಾಕ್ಟ್ರಿಂಗ್, ಸೆಲ್ಲರ್ ಬೇಸ್ಡ್ ಫ್ಯಾಕ್ಟ್ರಿಂಗ್ ಮಾರಾಟಗಾರರ ಅವಧಿಯುತ ಫ್ಯಾಕ್ಟ್ರಿಂಗ್, ಬಯರ್ ಬೇಸ್ಡ್ ಫ್ಯಾಕ್ಟ್ರಿಂಗ್ ಕೊಳ್ಳುವವರ ಆಧಾರಿತ ಫ್ಯಾಕ್ಟ್ರಿಂಗ್, ದೆನ್ ಎಂಟೈರ್ amount is to be paid. Then come to the credit rating agencies. So these are all 5 units which is included in this. So ಇದು ನಿಮ್ಮ ಇಂಡಿಯನ್ ಫೈನಾನ್ಷಿಯಲ್ ಸರ್ವಿಸ್ನಲ್ಲಿ ಬರ್ತಕ್ಕಂಥ ಆಲ್ 5 ಯೂನಿಟ್ಸ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಶಾರ್ಟ್ ಕ್ವಶನ್ಸ್. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಸಿ ವಿಡಿಯೋ ಟಿಲ್ ದ ಎಂಡ್ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, which help us to make more videos on this. Please make comment on after the video. Thank you.